ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 8/9/25. मुरली महावाक्यಗಳು. मीठे बच्चे, पुण्य आत्मा बनने के लिए जितना हो सके अच्छा कर्म करो, ಆಲ್ರೌಂಡರ್ ಬನೋ, ದೈವಿ ಗುಣ ಧಾರಣ ಕರೋ. ಮಧುರ ಮಕ್ಕಳೇ, ಪುಣ್ಯಾತ್ಮರಾಗುವುದಕ್ಕಾಗಿ ಎಷ್ಟು ಸಾಧ್ಯ ಅಷ್ಟು ಒಳ್ಳೆ ಕರ್ಮವನ್ನು ಮಾಡ್ರಿ, ಆಲ್ರೌಂಡರ್ ಪಾಠಧಾರಿಯಾಗ್ರಿ ಮತ್ತು ದೈವಿ ಗುಣಗಳ ಧಾರಣೆ ಮಾಡಿಕೊಳ್ಳ್ರಿ. ಸೊ ಪುಣ್ಯಾತ್ಮರಾಗೋದು ಅಂತಂದ್ರೆ ಸಂಪೂರ್ಣ ಆತ್ಮಾಮೇ ಸ್ಥಿತ ಹೋನ. ಪುಣ್ಯಾತ್ಮರಾಗುವುದಕ್ಕಾಗಿ ಡ್ರಾಮಾದಿಂದ ಪರೆ, ಡ್ರಾಮಾದ ಸ್ಮೃತಿ ಹಾಗೂ ಅನುಭವಗಳಿಂದ ಮುಕ್ತ ಸ್ಥಿತಿ, ಆತ್ಮನ ಮೂಲ ಅನಾದಿ ಸತ್ಯ ಸ್ವರೂಪದ ಅನುಭವ ಮಾಡುವುದೇ ಪುಣ್ಯಾತ್ಮರಾಗೋದಾಗಿದೆ. ಪುಣ್ಯಾತ್ಮರಾಗುವುದಕ್ಕಾಗಿ ಬಾಬಾ ಹೇಳ್ತಾರೆ, ಆಲ್ರೌಂಡರ್ ಆಗ್ರಿ ಮತ್ತು ದೈವಿ ಗುಣಗಳ ಧಾರಣೆ ಮಾಡ್ಕೊಡ್ರಿ. ದೈವಿ ಗುಣಗಳ ಧಾರಣೆ ಮಾಡ್ಕೊಳ್ಳೋದು ಅಂತಂದ್ರೆ ನಮ್ಮ ಆಹಾರದಲ್ಲಿ ಸ್ವಲ್ಪ ಬದಲಾವಣೆ ಹಾಗೂ ನಮ್ಮ ಉಡುಗೆಯಲ್ಲಿ ಬದಲಾವಣೆ, ವೈಟ್ ಡ್ರೆಸ್ ಹಾಕೊಳ್ಳೋದು ಹಾಗೂ ಸ್ವಲ್ಪ ಮಾತಿನಲ್ಲಿ ಮಧುರತೆ, ಅಮೃತ ವೇಳೆ ಯೋಗ, ಇವುಗಳಿಗೆ ನಾವು ಧಾರಣೆ ಅಂತ ತಿಳ್ಕೊಂಡಿದ್ದೀವಿ. ಆದರೆ ಬಾಬಾ ಹೇಳ್ತಾರೆ, ನಿಜವಾದಂತಹ ದೈವಿ ಗುಣಗಳ ಧಾರಣೆ ಅಂತಂದ್ರೆ ನನ್ನ ದೃಷ್ಟಿಕೋನದ ಬದಲಾವಣೆ. ನಾನು ಎಲ್ಲರೊಳಗ ಯಾವ ಸ್ವರೂಪದಿಂದ ನೋಡ್ತಿದ್ದೀನಿ, ಬಾಬಾ ಈ ಡ್ರಾಮಾದೊಳಗಿರುವಂಥ ಪ್ರತಿಯೊಬ್ಬ ಆತ್ಮನನ್ನ ಹೇಗೆ ನೋಡ್ತಾ ಇದ್ದಾರೋ ಹಾಗೆ ನಾನು ನೋಡ್ತಾ ಇದ್ದೀನಿ ಅಂತಂದ್ರೆ ಇದು ದೈವಿ ಗುಣದೊಳಗ ದೈವಿ ದೃಷ್ಟಿ, ದೈವಿ ಭಾವ, ದೈವಿ ಪ್ರೇಮ್. ನನ್ನ ಚಿಕ್ಕಮ್ಮ ಇದಾರಂತನೋ, ಅಕ್ಕ ಅದಾರಂತನೋ, ನಮ್ಮ ಬೀಕಿ ಅದಾರಂತನೋ, ನಮ್ಮ ಊರವ್ರು ಅದಾರಂತಲೂ ಪ್ರೇಮ್ ಇದೆ ಅಂದ್ರೆ ಇದು ಹದ್ದಿನ ಪ್ರೇಮ್. ಬಾಬಾ ಹೇಳ್ತಾರೆ, ನಿಜವಾದಂತಹ ಪ್ರೇಮ ಪ್ರತಿಯೊಬ್ಬ ಆತ್ಮನ ಪ್ರತಿಯಾಗಿ ಇರ್ತದೆ. ಅದಕ್ಕಾಗಿ ಪ್ರತಿಯೊಬ್ಬ ಆತ್ಮನ ಕ್ಯಾರೆಕ್ಟರ್ ಒಳಗ ಏನೇ ಪಾರ್ಟ್ ನಡೀತಾ ಇದೆ ಡ್ರಾಮಾದ ಸ್ಕ್ರಿಪ್ಟ್ ಅನುಸಾರ ಅದನ್ನ ನೋಡದೆ ಕೇವಲ ಅವರೊಳಗಿನ ಪರಿಶುದ್ಧ ನಿರ್ಮಲವಾದ ನಿರಾಕಾರಿ ಸತ್ಯ ಆತ್ಮನನ್ನ ನೋಡ್ತೀನಂತಂದ್ರ ಇದಕ್ಕೆ ನಿಜವಾದ ದೈವಿ ಗುಣ ಅಂತ ಹೇಳ್ತಾರೆ ಬಾಬಾ. ಪ್ರಶ್ನೆ, ಕೌನ್ಸಿ ಮೆಹನತ್ ಕರ್ನೆ ಸೆ ತುಮ್ ಬಚ್ಚೆ ಪದಮಾ ಪದಂಪತಿ ಬಂತೆ ಹೋ. ಯಾವ ಪರಿಶ್ರಮವನ್ನ ಪಡೋದ್ರಿಂದ ತಾವು ಮಕ್ಕಳು ಪದಮಾ ಪದಂಪತಿಗಳು ಆಗ್ತೀರಿ. ಪರಿಶ್ರಮ ಅಂತಂದ್ರೆ ಆತ್ಮ ತನ್ನ ಯಾವುದು ಮೂಲ ಸ್ವರೂಪ ಇದೆ ಆ ಸ್ವರೂಪದಲ್ಲಿ ಸ್ಥಿತ ಆಗುವುದು ಮತ್ತು ಆತ್ಮನ ಯಾವುದು ಅಪೋಸಿಟ್ ಸ್ವರೂಪಗಳಿವೆ, ನಾನು ಅಂದ್ರೆ ದೇಹ, ನಾನು ಅಂದ್ರೆ ರೋಲ್, ನಾನು ಅಂದ್ರೆ ಡಾಕ್ಟರ್, ಇಂಜಿನಿಯರ್, ಮದರ್, ಮಾಲೀಕ. ಬಾಬಾ ಹೇಳ್ತಾರೆ, ಇವೆಲ್ಲವುಗಳನ್ನ ಮರೆತು ಈ ಡ್ರಾಮಾದಿಂದ ಡಿಟ್ಯಾಚ್ ಆಗಿ ತನ್ನ ರೋಲ್ ಕಾನ್ಶಿಯಸ್ ಇಂದ ಡಿಟ್ಯಾಚ್ ಆಗಿ ತನ್ನ ಮೂಲ ಆತ್ಮ ಸ್ವರೂಪದಲ್ಲಿ ಸ್ಥಿತ ಆಗೋದೇ ಪರಿಶ್ರಮ. ಪರಿಶ್ರಮ ಅಂದ್ರೆ ಬೆಳಗಿನ ಜಾವದಲ್ಲಿ 1 ಗಂಟೆ 2 ಗಂಟೆಗೆ ಹೇಳೋದು, ಬಹಳಷ್ಟು ಕಷ್ಟ ಪಡೋದು, ಇದು ಪರಿಶ್ರಮ. ಸ್ಥೂಲವಾದ ಪರಿಶ್ರಮದ ಮಾತು ಹೇಳ್ತಿಲ್ಲ ಬಾಬಾ, ಬಹಳ ಸೂಕ್ಷ್ಮವಾದ ಪರಿಶ್ರಮ, ಸೂಕ್ಷ್ಮವಾದ ದೇಹಭಾನದ ನೆನಪುಗಳನ್ನ, ಅನುಭವಗಳನ್ನ, ಇವುಗಳಿಂದ ಡಿಟ್ಯಾಚ್ ಆಗಿ ತನ್ನ ಆತ್ಮಿಕ ಮೂಲ ಸ್ವರೂಪದಲ್ಲಿ ಸ್ಥಿತ ಆಗೋದು. ಸೊ ಯಾವ ಪರಿಶ್ರಮ ಪಡೋದ್ರಿಂದ ನೀವು ಪದಮಾ ಪದಂಪತಿಗಳು ಆಗ್ತೀರಿ ಅಂತಾರೆ ಬಾಬಾ. ಪದಮಾ ಪದಂಪತಿಗಳಂತಂದ್ರೆ ಲೆಕ್ಕದೊಳಗ ಕೋಟ್ಯಾಧಿಪತಿ ಅಥವಾ ಬಹಳಷ್ಟು ಅಪಾರ ಅಸೀಮಿತ ಧನ ಉಳ್ಳವರು ಸ್ಥೂಲ ರೂಪದಲ್ಲಿ ಈ ಮಾತಲ್ಲ. ಪದಮಾ ಪದಂಪತಿ ಅಂದ್ರೆ ಲೆಕ್ಕವೇ ಇಲ್ಲದಷ್ಟು ಅಸಂಖ್ಯ ಸಂಪತ್ತು, ಸುಖ ಏನೆಲ್ಲ ಅನುಭವ ಆಗ್ತದೋ ಅದು ಕೇವಲ ಆತ್ಮನೊಳಗೆ ಮಾತ್ರ ಇದೆ. ಸ್ಥೂಲ ರೂಪದಲ್ಲಿ ಭಲೆ ಸತ್ಯುಗದಲ್ಲಿದ್ರೂ ಕೂಡ ಬಾಬಾ ಮಾತು ಹೇಳ್ತಾ ಇರೋದು ಈ ಸಂಗಮ ಯುಗದಲ್ಲಿ ಪದಮಾಪತಿಗಳ ಆಗೋದು. ಸಂಗಮ ಯುಗದಲ್ಲಿ ಪದಮಾ ಪದಂಪತಿ ಅಂತಂದ್ರೆ ಆತ್ಮ ಹೋನೇಕ ಸತ್ಯ ಅನುಭವ ಕರ್ನ ಅಂದ್ರೆ ಆತ್ಮ ಮೂಲ ರೂಪದಲ್ಲಿ ಸಂಪೂರ್ಣ ಇದೆ, ಸತ್ಯ ಇದೆ, ಪರಂ ಶಾಂತಿ ಇದೆ, ಆನಂದ ಸ್ವರೂಪ ಇದೆ. ಆತ್ಮ ದುಃಖಿ ಅಲ್ಲ, ಶಾಂತ ಅಲ್ಲ, ಆತ್ಮ ದೇಹ ಅಲ್ಲ, ದೇಹದ ನೆನಪುಗಳಲ್ಲ. ಅಂದ ಮೇಲೆ ನಾನು ಏನಿದ್ದೀನಿ ಆ ಸತ್ಯದ ಅನುಭವದೊಳಗ
ನನಗೆ ಬೇಕು ಅನ್ನೋದಿಲ್ಲ ಅಂತ. ಬೇಕು ಅನ್ನೋದು ಕ್ಯಾರೆಕ್ಟರ್, ಮೈಂಡ್ ಬಯಸ್ತದೆ. ಆತ್ಮ ಈ ಬೇಕು ಬೇಡ, ನನಗೆ ಹಿಡಿಸ್ತದ ಹಿಡಿಸೋದಿಲ್ಲ, ಇವೆಲ್ಲವುಗಳಿಂದ ಆತ್ಮ ಪರೇ ಇದೆ. ಹೀಗಾಗಿ ಬಾಬಾ ಹೇಳ್ತಾರೆ, ಆತ್ಮ ಸ್ಥಿತಿಯಲ್ಲಿ ಸ್ಥಿತ ಆಗೋದೇ ಪದಂಪತಿಗಳಾಗೋದು. ಅರ್ಥಾತ್ ಸಂಪೂರ್ಣತೆ. ಅಲ್ಲಿ ಏನೂ ಹೊರಗಿನ ವಸ್ತುವಿನ, ಹೊರಗಿನ ಜನರ ಹೊಗಳಿಕೆಯ, ಜನರ ಒಂದು ಪ್ರೇಮದ ಅಪೇಕ್ಷೆ ಆಗಲಿ, ಅಥವಾ ಯಾವುದೇ ರೀತಿಯ ಹೆಸರು ಗಳಿಸುವಂತಹ, ಆಗುವಂತಹ ಅಥವಾ ಮಾಡುವಂತಹ ಯಾವ ಬಯಕೆಗಳಿಲ್ಲದಂತಹ ಸಂಪೂರ್ಣ ಸತ್ಯದ ಆತ್ಮನ ದಿವ್ಯತೆಯ ಅನುಭೂತಿ ಮಾಡುವುದೇ ಪದಂಪತಿಗಳು ಆಗುವುದು. ಸೊ ಈ ಪದಂಪತಿಗಳಾಗ್ಲಿಕ್ಕೆ ಯಾವ ಪರಿಶ್ರಮ ಪಡಬೇಕು ಅಂತಾರೆ ಬಾಬಾ? ಉತ್ತರ, ಸಬ್ಸೆ ಬಡಿ ಮೆಹನತ್ ಹೈ ಕ್ರಿಮಿನಲ್ ಐ ಕೋ ಸಿವಿಲ್ ಐ ಬನಾನಾ. ಎಲ್ಲಕ್ಕಿಂತ ದೊಡ್ಡ ಪರಿಶ್ರಮ ಅಂತಂದ್ರೆ ಕ್ರಿಮಿನಲ್ ದೃಷ್ಟಿಯನ್ನ ಸಿವಿಲ್, ಪವಿತ್ರ ದೃಷ್ಟಿಯನ್ನಾಗಿ ಮಾಡ್ಕೊಳ್ಳೋದು. ಕ್ರಿಮಿನಲ್ ಆಯತ್ತಂದ್ರೆ ಲೌಕಿಕ ದೃಷ್ಟಿಯಲ್ಲಿ ನಾವು ಬಾಬನ್ ಮಗು ಆಗೋಕ್ಕಿಂತ ಮೊದಲು ಅನ್ಕೋತಿದ್ವಿ, ಯಾರ್ದಾದ್ರೂ ದೈಹಿಕ ದೃಷ್ಟಿ ಇದೆ, ಕಾಮವಿಕಾರದ ದೃಷ್ಟಿ ಇದೆ ಅಂತಂದ್ರೆ ಅದಕ್ಕೆ ನಾವು ಕ್ರಿಮಿನಲ್ ದೃಷ್ಟಿ ಅಂತ ಅನ್ಕೋತಿದ್ವಿ. ಆದ್ರೆ ಬಾಬಾ ಹೇಳುವ ಕ್ರಿಮಿನಲ್ ದೃಷ್ಟಿ ಅಂತಂದ್ರೆ, ಒಬ್ಬ ಮದರ್ ತನ್ನ ಮಗಳಿಗೆ ಕ್ಯಾರೆಕ್ಟರ್ ಒಳಗ ನನ್ನ ಮಗಳಿಗೆ ಆರಾಮಿಲ್ಲ ಬಾಬಾ ಅಂತ ಬಾಬನ್ ಮುಂದೆ ಹೇಳ್ತಾರಂದ್ರ, ಅಥವಾ ನನ್ನ ಪತಿಗೆ ಬುದ್ಧಿ ಕಲಿಸ್ರಿ, ಅಥವಾ ನನ್ನ ಮಗನಿಗೆ ಈ ರೀತಿ ಸಮಸ್ಯೆ ಇದೆ ಅದು ಸರಿ ಮಾಡ್ರಿ ಬಾಬಾ ಅಂತ. ಮಗನಿಗೆ ಮಗ ಅಂತ ನೋಡೋದು, ಮಗಳಿಗೆ ಮಗಳು ಅಂತ ತಿಳ್ಕೊಳ್ಳೋದು ಕೂಡ ಕ್ರಿಮಿನಲ್ ದೃಷ್ಟಿಯಾಗಿದೆ. ಯಾಕೆ ಅಂತಂದ್ರೆ, ಎಲ್ಲಿವರೆಗೆ ನಾನು ಆತ್ಮ ಆಗೋದಿಲ್ಲ ಅಲ್ಲಿವರೆಗೆ ನಮ್ಮ ಮದರು, ಫಾದರು, ಸಿಸ್ಟರ್ ಅಥವಾ ಏನೋ ಒಂದು ಸಂಬಂಧದಲ್ಲಿದ್ದೀನಿ. ಸಂಬಂಧದಲ್ಲಿ ಎಲ್ಲಿವರೆಗೆ ನಾನಿದ್ದೀನಿ ಅಲ್ಲಿವರೆಗೆ ನನಗೆ ನನ್ನ ಪ್ರತಿಯಾಗಿನೂ ಆತ್ಮ ಆಗಿರುವ ಸತ್ಯದ ಅನುಭವ ಮಾಡ್ಲಿಕ್ಕಾಗೋದಿಲ್ಲ, ಅಥವಾ ಯಾರೊಳಗೂ ಕೂಡ ಆತ್ಮ ಆಗಿರುವಂಥ ಸತ್ಯ ಅನುಭೂತಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಿವರೆಗೆ ನಾವು ಆತ್ಮ ಆಗೋದಿಲ್ವೋ, ಎಲ್ಲಿವರೆಗೆ ಕೇವಲ ಹೆಸರಿಗೆ ಮಾತ್ರ ನನ್ನ ಮಗಳು ಆತ್ಮ ಮಗಳು ಅಥವಾ ಆತ್ಮ ಮಗ, ನನ್ನ ಆತ್ಮ ಸೊಸಿ ಅಂತ ಹೇಳ್ತಾರೆ. ಆತ್ಮ ಸೊಸಿ ಆಗೋದಿಲ್ಲ. ಸೊಸೆಯ ರೋಲಿಂದ ಆತ್ಮ ಪರೇ ಇದೆ. ಆತ್ಮ ಮಗಳಾಗೋದಿಲ್ಲ. ಆತ್ಮನಕ್ಕೆ ಏನು ಕ್ಯಾರೆಕ್ಟರ್ ಸಿಕ್ಕಿದೆ, ಮಗಳ ಕ್ಯಾರೆಕ್ಟರ್, ಅವರು ಲೌಕಿಕದಲ್ಲಿ ಮಗಳಿರ್ಬೋದು. ಆದ್ರೆ ಬಾಬಾ ಹೇಳ್ತಾರ, ತನ್ನ ಮಗಳಿಗೂ ಮಗಳಂತ ನೋಡುವ ದೃಷ್ಟಿ ಇದೆ ಅಂದ್ರೆ ಕ್ರಿಮಿನಲ್ ದೃಷ್ಟಿ. ಯಾಕೆಂದ್ರೆ ಈ ಸದ್ ನಾನು ಮದರ್ ಕಾನ್ಶಿಯಸ್ ಒಳಗಿದ್ದೀನಿ, ಅರ್ಥಾತ್ ನಾನೀಗ ದೈಹಿಕ ದೃಷ್ಟಿ ಒಳಗಿದ್ದೀನಿ. ದೈಹಿಕ ದೃಷ್ಟಿ, ದೇಹ, ಮದರ್ ಅಂತ ತಿಳ್ಕೊಳ್ಳೋದು ಕೂಡ ಕ್ರಿಮಿನಲ್ ದೃಷ್ಟಿ ಅಂತ ಹೇಳ್ತಾರೆ ಬಾಬಾ. ಅಂದಮೇಲೆ ಏನ್ ಮಾಡ್ಬೇಕು ಅಂತ, ನಾ ಆತ್ಮ ಇದ್ದೀನಿ, ರೋಲ್ನಲ್ಲಿ ಮದರ್ ಇದ್ದೀನಿ, ರೋಲ್ ಒಳಗ ನನ್ನ ಮಗಳದಾಳ, ರೋಲ್ ಒಳಗಿನ ಮಗಳಿಗೆ ಸಮಾಧಾನ ಮಾಡ್ಬೋದು, ಪ್ರೀತಿ ಕೊಡ್ಬೋದು, ಸ್ನೇಹ ಕೊಡ್ಬೋದು. ರೋಲ್ ಆಸ್ ಅ ರೋಲ್ ಅಂತ ತಿಳ್ಕೊಂಡು ನನ್ನ ಮಗಳು ಅನ್ನುವಂಥದ್ದು ಯಾವುದೂ ಸಂಬಂಧ ಇಲ್ಲವೇ ಇಲ್ಲ. ಸಂಬಂಧದ ದೃಷ್ಟಿಯಿಂದ, ರಕ್ತ ಭಾನದಿಂದ ನೋಡ್ತೀರಿ, ದೇಹ ಭಾನದಿಂದ ನೋಡ್ತೀರಿ, ಸಂಬಂಧದ ಭಾನದಿಂದ ನನ್ನ ಮಗಳು, ಮಗ, ಪತಿ, ಪತ್ನಿ ಅಂತ ಅನ್ಕೋತೀರಂದ್ರ ಇದಕ್ಕೆ ಕ್ರಿಮಿನಲ್ ದೃಷ್ಟಿ ಅಂತಾರೆ ಬಾಬಾ. ಕ್ರಿಮಿನಲ್ ಅಂದ್ರೆ ಎಲ್ಲಿ ದೇಹದ ಸಂಬಂಧ ಇದೆ ಅದು ಕ್ರಿಮಿನಲ್ ದೃಷ್ಟಿ. ಆಂಖೆ ಹಿ ಬಹುತ್ ಧೋಖಾ ದೇತಿ ಹೇ. ಇವಾಗ ಕಣ್ಣಿನಿಂದ ನೋಡ್ತೀವಿ, ಇವ್ರು ನನ್ನ ರಕ್ತ ಸಂಬಂಧಿ, ಇವರು ನಮ್ಮ ಸರ್ನೇಮ್ದವರು, ಇವ್ರ ಮನೆತನದವರು, ಇವ್ರು ನಮ್ಮ ಊರವರು. ಬಾಬಾ ಹೇಳ್ತಾರೆ, ಕಣ್ಣಿನಿಂದ ಯಾವಾಗ ನೋಡ್ತೀರಿ ಆಗ್ಲೇನೆ ಈ ಕಣ್ಣುಗಳು ಬಹಳಷ್ಟು ಮೋಸ ಮಾಡ್ತವೆ ಅಂತಾರೆ ಬಾಬಾ. ಯಾಕೆಂದ್ರೆ ಹೇಗೆ ಬಾಬಾ ಸ್ಥೂಲ ಕಣ್ಣಿನಿಂದ ಮಕ್ಕಳಿಗೆ ನೋಡೋದಿಲ್ಲ. ಸ್ಥೂಲ ಕಣ್ಣಿನಿಂದ ಸ್ಥೂಲ ದೇಹಗಳು, ಸ್ಥೂಲ ಸಂಬಂಧಗಳು ಕಾಣಿಸ್ತಾವ. ಭಲೆ ಸ್ಥೂಲ ಸಂಬಂಧಗಳ ಜೊತೆಗೆ ಸಂಬಂಧ ನಿಭಾಯಿಸಿದ್ರು ಒಳಗಡೆ ನೀವು ತಿಳ್ಕೊಳ್ರಿ, ನಾ ಆತ್ಮ ಇದ್ದೀನಿ, ಇವರು ಎಲ್ಲರೂ ಪ್ಯೂರ್ ಸೋಲ್. ತಮ್ಮ ಡ್ರಾಮಾದ ಸ್ಕ್ರಿಪ್ಟ್ನ ಅನುಸಾರ, ತಮ್ಮ ಸ್ಟೋರಿ ಅನುಸಾರ ಭಿನ್ನ ಭಿನ್ನ ಪಾತ್ರಗಳನ್ನ ಅಭಿನಯ ಮಾಡ್ತಾ ಇದ್ದಾರೆ. ಆದ್ರೆ ಇರುವುದು ಇವರೆಲ್ಲರೂ ಆತ್ಮನೇ ಇದ್ದಾರ ಅನ್ನುವ ಆತ್ಮದ ದೃಷ್ಟಿಯಲ್ಲಿ ನೋಡೋದೇ ಸಿವಿಲ್ ಐ. ತೋ
आंखों को सिविल बनाने के लिए बाबा ने युक्ति बतलाई है कि बच्चे आत्मिक दृष्टि से देखो. ಕಣ್ಣುಗಳನ್ನ ಸಿವಿಲೈಟ್ ಮಾಡ್ಕೊಳ್ಳಿಕ್ಕೆ ಕಣ್ಣಿನ ಒಂದು ಕಣ್ಣಿನ ಮೂಲಕ ಯಾವ ಕ್ರಿಮಿನಲ್ ದೃಷ್ಟಿ ಭಾವ ಹುಟ್ಟುತ್ತದೋ ಅದನ್ನು ಪರಿವರ್ತನೆ ಮಾಡ್ಕೊಳ್ಳೋದಕ್ಕಾಗಿ ಬಾಬಾ ಒಂದು ಯುಕ್ತಿಯನ್ನ ಹೇಳಿದ್ದಾರೆ. ಮಕ್ಕಳೇ, ಯಾರೊಳಗೂ ದೇಹದ ರೂಪ ದೇಹದ ಸಂಬಂಧದೊಳಗೆ ನೋಡ್ಬೇಡ್ರಿ ಅಂತ. ನಮ್ಮ ತಂಗಿ, ನಮ್ಮ ಚಿಕ್ಕಮ್ಮ, ನಮ್ಮ ಇವ್ರು ಮಮ್ಮಿ ಅದಾರ, ಇವ್ರು ನನ್ನ ಪಪ್ಪ ಅದಾರ, ಇವ್ರು ನನಗೆ ಅಜ್ಜ ಅದಾರ ಅಂತ ಈ ಒಂದು ಇಲ್ಲಿವರೆಗೆ ಎಷ್ಟು ಖುಷಿ ಆಗ್ತಿತ್ತು. ನನ್ನ ಮಮ್ಮಿ ಅದಾರ ಅಂದ್ರೆ ಎಷ್ಟು ಖುಷಿ, ನನ್ನ ಮಗಳು ಅಂದ್ರೆ ಎಷ್ಟು ಖುಷಿ ಆಗ್ತಿತ್ತು. ಆದ್ರೆ ಅದೇ ಮಗಳ ಪ್ರತಿಯಾಗಿ ಎಷ್ಟು ಟೆನ್ಷನ್ನು ಇದೆ. ಯಾಕೆಂದ್ರೆ ಇಲ್ಲಿ ದೈಹಿಕ ಭಾವ ಇದೆ, ದೈಹಿಕ ಸಂಬಂಧ ಇದೆ. ಇಲ್ಲಿವರೆಗೆ ಬಾಬಾ ಸತ್ಯ ಜ್ಞಾನವನ್ನು ಕೊಡೋಕ್ಕಿಂತ ಮೊದಲೇ ನಾವು ನನ್ನ ಮಗಳು ಮಗ ಅಂತ ತಿಳ್ಕೊಂಡ್ವಿ. ಆದ್ರೆ ಆತ್ಮ ಅನ್ನುವ ಸತ್ಯವನ್ನ ಅರಿತ ಮೇಲೂ ಕೂಡ ಇವರು ನನ್ನ ಮಗಳಂತ ತಿಳ್ಕೊತಿರಂದ್ರೆ ಅದು ಕ್ರಿಮಿನಲ್ ಆಯ್. ಅದಕ್ಕೆ ಏನ್ ಮಾಡ್ಬೇಕು? ಸಿವಿಲಾಯ್ ಮಾಡ್ಕೊಳ್ಳಿಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಕೇವಲ ಆತ್ಮಿಕ ದೃಷ್ಟಿ ಸೆ ದೇಖೋ. ಆತ್ಮ ಆಗಿ ನಾ ಆತ್ಮ ಇದ್ದೀನಿ ಅಂತ ತಿಳ್ಕೊಂಡು ಮಗಳ ರೋಲ್ ಅನ್ನ ನಿಭಾಯಿಸ್ತಾ ಇರುವಂತ ಈ ಆತ್ಮ ಮಗಳ ರೋಲ್ ನಿಭಾಯಿಸ್ತಾ ಇದ್ದಾಳೆ, ಈ ಆತ್ಮ ಪತಿಯ ರೋಲ್ ನಿಭಾಯಿಸ್ತಾ ಇದ್ದಾರೆ, ಈ ಆತ್ಮ ನನ್ನ ಅಜ್ಜನ ಪಾತ್ರವನ್ನ ನಿಭಾಯಿಸ್ತಾ ಇದ್ದಾರೆ. ಆದ್ರೆ ಅಜ್ಜನ ಪಾತ್ರದೊಳಗ, ಪತಿ ಪಾತ್ರದೊಳಗ, ಮಗಳ ಪಾತ್ರದೊಳಗ ಕ್ರೋಧ ಇರ್ಬೋದು, ಅಥವಾ ಬಹಳ ಕೇರಿಂಗ್ ಇರ್ಬೋದು, ಅಥವಾ ನನ್ನ ಪ್ರತಿಯಾಗಿ ಯಾವತ್ತು ಬೈತಾ ಇರ್ಬೋದು. ಆದ್ರೆ ಇದು ಯಾವುದೂ ಸತ್ಯ ಅಲ್ಲ. ಅವ್ರ ಪ್ರೀತಿ ಮಾಡುವುದು ಸತ್ಯ ಅಲ್ಲ, ಅವರು ಬೈಯುವುದು ಸತ್ಯ ಅಲ್ಲ. ಎರಡೂ ಡ್ರಾಮಾದಲ್ಲಿದೆ. ಇವೆರಡರಿಂದಲೂ ಪರೆಯಾಗಿರುವಂತಹ ಆತ್ಮ ಇದೆಯಲ್ಲ, ಅದು ಎವರ್ ಪ್ಯೂರ್ ಇದೆ, ಎವರ್ ಪೀಸ್ಫುಲ್ ಇದೆ, ಎವರ್ ಹೆಲ್ದಿ ಇದೆ. ಈ ಸತ್ಯದಲ್ಲಿ ನೋಡ್ತೀನಿ. ಇದಕ್ಕೆ ದೈಹಿಕ ದೃಷ್ಟಿಯಿಂದ ಅಥವಾ ಕ್ರಿಮಿನಲ್ ಐಯಿಂದ ಸಿವಿಲ್ ಐ ಮಾಡ್ಕೊಳ್ಳೋದು ಅಂತ ಹೇಳ್ತಾರೆ ಬಾಬಾ. ದೇಹಕ್ಕೋ ನಹಿ ದೇಖೋ, ಆತ್ಮಿಕ್ ದೃಷ್ಟಿಯಿಂದ ನೋಡು, ಯಾರೊಳಗೂ ದೇಹವನ್ನ ನೋಡ್ಬೇಡ ಅಂತ ಹೇಳ್ತಾರೆ ಬಾಬಾ. ಇವ್ರು ಇಂಥ ಮಂತಂದವರು, ಇವರು ಸ್ತ್ರೀ ಅದರ ಪುರುಷ ಅದಾರ ಅನ್ನೋದು ಕ್ರಿಮಿನಲ್ ಐ. ನೋಡು, ಆ ಹುಡುಗಿ ಆ ಅಣ್ಣವ್ರ ಜೊತೆ ಮಾತಾಡ್ತಾ ಇದ್ದಾಳ ಅಂತ ಬಾಬಾ ಹೇಳ್ತಾರೆ. ನೀನ್ ಆ ಹುಡುಗಿ ಅಂತ ನೋಡೋದಾಗ್ಲಿ, ಆ ಹುಡುಗ ಅಂತ ನೋಡೋದಾಗ್ಲಿ, ಅವರನ್ನ ನೀವು ಹುಡುಗ ಹುಡುಗಿ ಅಂತ, ಆ ಹೆಣ್ಮಗಳು ಆ ಪುರುಷ ಅಂತ ನೋಡೋಕ್ಕಿಂತ ಮೊದ್ಲ ನೀ ಯಾರಾಗಿ, ನೀನು ಒಬ್ಬ ಸ್ತ್ರೀ ಆಗಿನೋ ಪುರುಷ ಆಗಿನೋ ಅಥವಾ ದೇಹಭಾನದೊಳಗೆ ನೋಡ್ತಾ ಇದ್ದೀರಲ್ಲ, ಅಂದ್ಮೇಲೆ ದೇಹಭಾನದಲ್ಲಿ ಇರೋರಿಗೆ ದೈಹಿಕ ದೃಷ್ಟಿನೇ ಕಾಣಿಸ್ತದ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ದೇಹಕ್ಕೋ ಕಭಿ ನಹಿ ದೇಖೋ, ದೇಹವನ್ನ ಎಂದಿಗೂ ನೋಡ್ಬೇಡ್ರಿ. ಮೇ ಆತ್ಮ ಹೂ ಈ ಅಭ್ಯಾಸ ಪಕ್ಕಾ ಕರೋ. ಯಾರನ್ನೂ ದೇಹದ ದೃಷ್ಟಿಯಿಂದ ನೋಡ್ಬೇಡ್ರಿ, ಆತ್ಮದ ದೃಷ್ಟಿಯಿಂದನೇ ನೋಡ್ರಿ. ನಾನು ಆತ್ಮ ಇದ್ದೀನಿ, ನಾ ಆತ್ಮ ಇದ್ದೀನಿ, ನಾ ಶರೀರ ಅಲ್ಲ. ನಾನು ಶಾಂತ ಸ್ವರೂಪ ಆತ್ಮ ಇದ್ದೀನಿ, ಕ್ರೋಧ ನಾನಲ್ಲ. ಡ್ರಾಮಾದ ಸ್ಕ್ರಿಪ್ಟ್ ಅನುಸಾರ ಮೈಂಡ್ ಒಳಗ ಕ್ರೋಧದ ಪಾರ್ಟ್ ಮಾಡುವಂಥದ್ದು ಭಲೇ ಡ್ರಾಮಾ ಕೊಟ್ಟಿದೆ. ನಾ ಮನಸ್ಸು ಅಲ್ಲ, ಕ್ರೋಧನೂ ಅಲ್ಲ, ನಾನು ಆ ಪಾರ್ಟು ಅಲ್ಲ. ನಾ ಎಕ್ದಮ್ ಪೀಸ್ಫುಲ್ ಸೋಲ್ ಇದ್ದೀನಿ, ಆತ್ಮ ಇದ್ದೀನಿ. ನಾ ಆತ್ಮ ಶಾಂತ ಇದ್ದೀನಿ, ನಾ ಆತ್ಮ ಅಶಾಂತ ಅಲ್ಲ. ನಾ ಆತ್ಮ ಅಮರ್ ಇದ್ದೀನಿ, ಸಾಯುವ ಶರೀರ ನಾನಲ್ಲ. ಹೀಗೆ ಅಭ್ಯಾಸ ಮಾಡ್ರಿ ಅಂತಾರೆ ಬಾಬಾ. इसी मेहनत से तुम जन्म जन्मांतर के लिए पदमा पदम पति बनते हो. ಬಾಬಾ ಹೇಳ್ತಾರೆ, ಕೇವಲ ಇದು ಒಂದು ಸಂಗಮ ಯುಗದಲ್ಲಿ ಪದಮಾಪತಿ ಆಗೋದಷ್ಟೇ ಅಲ್ಲ, ಜನ್ಮ ಜನ್ಮಾಂತರಕ್ಕಾಗಿ ನೀವು ಪದಮಾ ಪದಂಪತಿಗಳು ಆಗ್ತೀರಿ. ಅದಕ್ಕಾಗಿ ಈ ಅಭ್ಯಾಸ ಪಕ್ಕಾ ಮಾಡ್ಕೊಳ್ರಿ, ನಾ ಆತ್ಮ ಇದ್ದೀನಿ. ಹಾಗೆ ನೋಡಿದ್ರೆ ಸಂಗಮ ಯುಗದಲ್ಲಿ ನಾವು ಆತ್ಮ ಶೆಹಜಾನ್, ಶೆಹಜಾದೆ, ಶೆಹಜಾದಿಯಾ ಅಂತಾರೆ ಬಾಬಾ. ರಾಜ್ಕುಮಾರ್, ರಾಜ್ಕುಮಾರಿಯರಾಗಿದ್ದೀವಿ. ನಮ್ಗೆ ಯಾವುದೇ ತರದ ಇಲ್ಲಿ ಕಷ್ಟ ಅನ್ನುವಂಥದ್ದಿಲ್ಲ. ಕಷ್ಟ ಏನಾದ್ರೂ ಪಡಬೇಕು, ಕಷ್ಟ ಅನ್ನೋ ಶಬ್ದನೇ ಇಲ್ಲ. ಆದ್ರೂ ಬಾಬಾ ನಮ್ಮ ಭಾಷೆಯೊಳಗ, ಅಂದ್ರೆ ರೋಲ್ನ ಭಾಷೆಯೊಳಗ ಅಥವಾ ಈ ಸಾಕಾರ ಸೃಷ್ಟಿಯ ಕ್ಯಾರೆಕ್ಟರ್ನ ಭಾಷೆಯೊಳಗೆ ಹೇಳ್ತಾರೆ, ಮಕ್ಕಳೇ ಸ್ವಲ್ಪ ಕಷ್ಟ ಪಡ್ರಿ. ಯಾಕೆ ಲೌಕಿಕದಲ್ಲಿ ನಮ್ಗೆ ಇದನ್ನೇ ಕಲಿಸ್ಕೊತ ಬಂದಾರ, ಕಷ್ಟ ಪಡಬೇಕು, ಪರಿಶ್ರಮ ಪಡಬೇಕು, ಆವಾಗ್ಲೇನೆ ನಾವು ಜೀವನದಲ್ಲಿ ಸುಖಿ ಆಗ್ಲಿಕ್ಕೆ, ಜೀವನದಲ್ಲಿ ಮುಂದೆ ಹೋಗ್ಲಿಕ್ಕೆ, ಸಫಲ ಆಗ್ಲಿಕ್ಕೆ ಸಾಧ್ಯ ಅಂತ. ಅದಕ್ಕೆ ಬಾಬಾ ನಮ್ಮ ಭಾಷೆಯೊಳಗೆ ಹೇಳ್ತಾರೆ, ಮೆಹನತ್ ಮಾಡ್ರಿ ಅಂತ. ಅಂದ್ರೆ ಮೆಹನತ್ ಅಂದ್ರೆ ಇಷ್ಟೊತ್ತಿಗೆ ಹೇಳ್ರಿ, ಕಣ್ಣು ಅಳಗಾಡ್ಸ್ಲಾರ್ದಂಗ್ ಕೂಡ್ರಿ ಅಂತಲ್ಲ. ಎದ್ರುನು
ದಿನದೊಳಗೂ ರಾತ್ರಿಯೊಳಗೂ ಎಲ್ಲಾ ಸಮಯದಲ್ಲಿ ಎಲ್ಲರೊಳಗೆ ಅಡಗಿರುವಂತಹ ಗುಪ್ತವಾಗಿರುವಂತಹ ಆ ಮೂಲ ಸತ್ಯ ಆತ್ಮ ಸ್ವರೂಪವನ್ನ ನೋಡ್ತಿರಲ್ಲ. ಡ್ರಾಮಾದಿಂದ ಡಿಟ್ಯಾಚ್, ರೋಲಿಂದ ಡಿಟ್ಯಾಚ್ ಆಗಿ ಅವರೊಳಗಿರುವ ರೋಲ್ ಅನ್ನ ಪ್ಲೇ ಮಾಡ್ತಾ ಇರುವಂತಹ ಆತ್ಮನ್ ನೋಡ್ತಿರಲ್ಲ, ಇದು ಮೆಹನತ್, ಇದಕ್ಕೆ ಪರಿಶ್ರಮ ಅಂತಾರ ಬಾಬಾ. ಈ ತರದ ಪರಿಶ್ರಮ ಪಡೋದ್ರಿಂದ ತಾವು 21 ಜನ್ಮ ಸದಾ ಕಾಲಕ್ಕಾಗಿ ಪದಮಾಪದಂಪತಿಗಳು ಆಗ್ತೀರಿ. ಇಂದಿನ ಮುರಳಿಯ ಮುಖ್ಯ ಸಾರ, पुण्य आत्मा बनने के लिए और सब आशाएं छोड़ एक यह पक्का करना है कि बाबा जो खिलाओ जहां बिठाओ कोई भी पाप का काम नहीं करना है. ಅಂಡರ್ಲೈನ್, ಪುಣ್ಯಾತ್ಮ ಆಗೋದಕ್ಕಾಗಿ. ಪುಣ್ಯಾತ್ಮ ಅಂದ್ರೆ ಹೇಗೆ ಬಾಬಾ ತನ್ನ ಸಂಪೂರ್ಣ ಸೋಲ್ ಕಾನ್ಶಿಯಸ್ನ ಹೈಯೆಸ್ಟ್ ಸ್ಥಿತಿಯಲ್ಲಿದ್ದಾರೋ ಆ ಸತ್ಯ ಆತ್ಮಿಕ ಸ್ಥಿತಿ ಅನುಭವ ಮಾಡುವುದ ಪುಣ್ಯಾತ್ಮ ಆಗೋದು. ಸೊ ಪುಣ್ಯಾತ್ಮ ಆಗ್ಬೇಕು ಅಂದ್ರೆ ಎಲ್ಲಾ ಇಚ್ಛೆಗಳನ್ನ ಬಿಡ್ರಿ ಅಂತಾರ ಬಾಬಾ. ಈ ರೋಲ್ಗೆ ಏನಾದ್ರೂ ತಿನ್ನುವ ಇಚ್ಛಾ ಇದೆ, ಈ ರೋಲ್, ಈ ಒಂದು ಕ್ಯಾರೆಕ್ಟರ್ಗೆ ಎಲ್ಲೋ ಒಂದು ಕಡೆ ದೇಶ ವಿದೇಶ ಸುತ್ತ ಹಾಕಿ ಬರುವಂತ ಇಚ್ಛಾ ಇದೆ. ಕ್ಯಾರೆಕ್ಟರಿಗೆ ಇರ್ಬೋದು, ಆತ್ಮಕ್ಕೆ ಯಾವ ಇಚ್ಛಾ ಇಲ್ಲ. ಆತ್ಮ ಇಚ್ಛಾ ಮಾತ್ರ ಅವಿದ್ಯಾ ಇದೆ. ಆತ್ಮ ಥಾಟ್ಲೆಸ್ ಇದೆ, ಆತ್ಮ ಫೀಲಿಂಗ್ ಲೆಸ್ ಇದೆ, ಆತ್ಮ ಟೈಮ್ಲೆಸ್ ಇದೆ. ಆತ್ಮ ಎಂದಿಗೂ ಈ ಟೈಮ್ ಬಾಂಡ್ ಜಗತ್ತಿನಲ್ಲಿ ಬಂಧಿಸ್ಕೋಬೇಕು, ತಿರುಗಾಡ್ಬೇಕಂತ ಬಯಸೋದಿಲ್ಲ. ಬಯಸೋದು ಯಾವುದು? ಈ ಕ್ಯಾರೆಕ್ಟರ್ನ ಮೈಂಡ್, ಈ ಒಂದು ರೋಲ್ನ ಮೈಂಡ್, ಹ್ಯೂಮನ್ ಮೈಂಡ್ ಇದೆಯಲ್ಲ, ಇದು ತಿರುಗಬೇಕು, ಹೀಗೆ ಆಗಬೇಕು, ಹೀಗೆ ಪ್ರೈಸ್ ತಗೋಬೇಕು, ಹೀಗೆ ಉನ್ನತ ಪದವಿಯೊಳಗೆ ನನ್ನ ಹೆಸರನ್ನ ಕರೆಸ್ಕೋಬೇಕು ಅಂತ ಅನೇಕ ಇಚ್ಛೆಗಳನ್ನ ಇದು ಮಾಡ್ತಾ ಇರ್ತದ ಡ್ರಾಮಾ ಸ್ಕ್ರಿಪ್ಟ್ ಅನುಸಾರ. ನಾ ಇಚ್ಛೆಗಳಿಂದಲೂ ಪರಿಯಾಗಿರುವ ಆತ್ಮ ಆ ಇಚ್ಛೆಗಳನ್ನು ಕೂಡ ಸಾಕ್ಷಿಯಾಗಿ ನೋಡ್ತೀನಿ ಮತ್ತು ಈ ಇಚ್ಛೆಗಳನ್ನ ಬಾಬಾರವರಿಗೆ ಅರ್ಪಣೆ ಮಾಡ್ತೀನಿ. ಇದಕ್ಕಂತಾರ ಬಾಬಾ ಪುಣ್ಯಾತ್ಮ ಆಗೋದು ಅಂತ. ಪುಣ್ಯಾತ್ಮ ಆಗೋದಕ್ಕಾಗಿ ಎಲ್ಲಾ ಇಚ್ಛೆಗಳನ್ನ ಬಿಟ್ಬಿಡ್ರಿ ಅಂತಾರ ಬಾಬಾ. ಎಲ್ಲಾ ಇಚ್ಛೆಗಳನ್ನ, ಇಚ್ಛಾ ರೋಲ್ ಒಳಗಿದೆ, ರೋಲ್ ಎಂಡ್ ಆಗಿ ಹೋಗೋದಿದೆ, ಡ್ರಾಮಾ ಎಂಡ್ ಆಗಿ ಹೋಗ್ತದೆ. ಈ ರೋಲ್ ಎಂಡ್ ಆದ್ಮೇಲೆ ಅಥವಾ BK ರೇಣುಕಾನ್ ಪಾರ್ಟ್ ಎಂಡ್ ಆದ್ಮೇಲೆ ಏನೂ ಉಳಿಯೋದಿಲ್ಲ. ಕೇವಲ ಜರ್ನಿಯಲ್ಲಿ ಮುಂದುವರಿಯುವುದು ಆತ್ಮ ಮಾತ್ರ. ಹಿಂದೆ ಎಲ್ಲಿ ಹುಟ್ಟಿದ್ವಿ, ಏನೇನ್ ಮಾಡಿದ್ವಿ, ಏನೇನ್ ಸೇವಾ ಮಾಡಿದ್ವಿ, ಏನೇನ್ ನಾವು ಆ ಸೇವಾದಲ್ಲಿ ಮಹಾನ್ ಕಾರ್ಯ ಮಾಡಿದ್ವಿ, ಎಲ್ಲವೂ ಸಮಾಪ್ತ ಆಗಿ ಹೋಗ್ತದೆ. ಅದಕ್ಕೆ ಬಾಬಾ ಅಂತಾರ, ಈ ರೋಲ್ ಒಳಗೆ, ಈ ಕ್ಯಾರೆಕ್ಟರ್ ಒಳಗೆ ಯಾವ ಇಚ್ಛೆನೂ ಈ ತರ ಸೇವಾ ಮಾಡಬೇಕು, ಈ ತರ ನಾ ಹಿಂಗ ಆಗ್ಬೇಕು, ಆಗೋದೇನೂ ಇಲ್ಲ. ನಾ ಆತ್ಮ ಸಂಪೂರ್ಣ ಇದೇನೆ, ಈ ಸತ್ಯದ ಅನುಭವ ಮಾಡಬೇಕಾಗಿದೆ. ಮಾಡುವುದೇನೂ ಇಲ್ಲ, ಬನಿ ಬನಾಯಿ ಡ್ರಾಮಾ ಇದೆ. ಬಾಬಾ ಡ್ರಾಮಾದ ಮೂಲಕ, ಈ ರೋಲ್ನ ಮೂಲಕ ಏನ್ ಮಾಡಿಸ್ಬೇಕು ಮಾಡೇ ಮಾಡಿಸ್ತಾರೆ. ನನ್ನ ಕೆಲಸ ಏನು ಅಂತಂದ್ರೆ ಎಲ್ಲರೊಳಗಿರುವ ಆತ್ಮನನ್ನ ನೋಡ್ತಾ ನನ್ನ ಸಾಕ್ಷಿ ದೃಷ್ಟಿ ಪಾರ್ಟ್ ಅನ್ನ ಪ್ಲೇ ಮಾಡೋದು. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಬಾಬಾ ಏನ್ ತಿನ್ನಿಸ್ತಾರೆ, ಎಲ್ಲಿ ಮಲಗಿಸ್ತಾರೆ, ಎಲ್ಲಿ ಕೂಡಿಸ್ತಾರೆ, ಕುತ್ಕೊಳ್ರಿ ಅಂದ್ರೆ ಏನ್ ತಿನ್ನಿಸ್ತಾರೆ, ಎಲ್ಲಿ ಕೂಡಿಸ್ತಾರ, ಏನ್ ಮಾಡಿಸ್ತಾರ, ಅರ್ಥಾತ್ ರೋಲ್ನ ಮೂಲಕ ಮಾಡಿಸ್ತಾ ಇರೋರು ಬಾಬಾ. ಅಂದ್ರೆ ನಾ ಆತ್ಮ ಕರ್ತಾ ಇದ್ದೀನಿ, ನಾನು ಏನೂ ಮಾಡೋದಿಲ್ಲ, ನಾನ್ ಮಾಡ್ತೀನಿ ಅನ್ನುವಂಥ ಭ್ರಮೆ ಹ್ಯೂಮನ್ ಮೈಂಡಿಗಿದೆ. ನಾವು ಮನುಷ್ಯರು, ನಾವು BK ಕಾನ್ಶಿಯಸ್ ಒಳಗಿದೆ, ನಾನೇ ಮಾಡ್ತೀನಿ, ಈ ಸೇವಾ ನನ್ನಿಂದನೇ ಆಗಿದ್ದು, ಈ ಕಟ್ಟಡ ನನ್ನಿಂದ ಆಗಿದೆ, ಇವರೆಲ್ಲರೂ ನನ್ನಿಂದನೇ ಇಷ್ಟೆಲ್ಲ ಮುಂದುವರೆದಿದ್ದು ಅಂತ. ಇದು ಅಜ್ಞಾನ ಅಂತ ಹೇಳ್ತಾರೆ ಬಾಬಾ. ಇದಕ್ಕೆ ಅಜ್ಞಾನ ಅಂತ. ಕಣವು ಈ ಡ್ರಾಮಾದಲ್ಲಿರುವ ವೈಬ್ರೇಷನ್ ಕೂಡ ಡ್ರಾಮಾ ಅನುಸಾರ ಆಗ್ತಾ ಇದೆ. ನಾ ಆತ್ಮ ಕರ್ತಾ ಇದ್ದೀನಿ, ನಾ ಇಲ್ಲಿ ಏನೂ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಡ್ರಾಮಾದ ಅನುಸಾರ ಬಾಬಾ ಈ ರೋಲ್ನ ಮೂಲಕ ಮಾಡಿಸ್ತಾ ಇದ್ದಾರೆ. ನಾ ಆತ್ಮ ಇದರಲ್ಲಿ ಸಾಕ್ಷಿಯಾಗಿ ನೋಡ್ತಾ ಇದ್ದೀನಿ, ನಾನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂದಮೇಲೆ ಬಾಬಾ ಹೇಳ್ತಾರೆ, ಮಕ್ಕಳೇ, ಬಾಬಾ ಏನ್ ತಿನ್ನಿಸ್ತಾರ, ಅರ್ಥಾತ್ ಯಾರಿಗೆ, ಕ್ಯಾರೆಕ್ಟರಿಗೆ ಏನ್ ತಿನ್ನಿಸ್ತಾರ, ಕ್ಯಾರೆಕ್ಟರಿಗೆ ಎಲ್ಲಿ ಕೂಡಿಸ್ತಾರ, ಕ್ಯಾರೆಕ್ಟರ್ ಮೂಲಕ ಏನ್ ಕರ್ಮ ಮಾಡಿಸ್ಲಿ. ಬಾಬಾನ್ ಚಾಯ್ಸ್ ಇದೆ, ಡ್ರಾಮಾ ಚಾಯ್ಸ್ ಇದೆ, ಫಿಕ್ಸ್ಡ್ ಸ್ಕ್ರಿಪ್ಟ್ ಅನುಸಾರ ಮೊದಲೇ ಸ್ಟೋರಿ ಫಿಕ್ಸ್ಡ್ ಇದೆ, ಅದರ ಅನುಸಾರ ಏನಾಗಬೇಕು ಅದು ಹಾಗೆ ಆಗ್ತದೆ. ಅಂದಮೇಲೆ ನಾನು ತಿನ್ನೋ ವಿಷಯದೊಳಗ, ಇರುವ ವಿಷಯದೊಳಗ ಯಾವ ಚಿಂತೆನೂ ಮಾಡಬೇಡ್ರಿ ಅಂತಾರೆ ಬಾಬಾ.
ಯಾವ ಪಾಪ ಕರ್ಮ ಮಾಡಬೇಡ್ರಿ. ಅಂದ್ರೆ ನಾನ್ ಮಾಡ್ತೀನಿ ಅನ್ನೋದೇ ಪಾಪ ಕರ್ಮ. ನಾನು ಎಂದೂ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಅಂದ್ರೆ BK, ನಾನು ಅಂತಂದ್ರೆ ಬ್ರಹ್ಮಕುಮಾರ್ ಕುಮಾರಿ, ನಾ ಮಾಡ್ತೀನಿ ಅಂತ ತಿಳ್ಕೊಂಡಿದ್ದೀವಿ. ನಾ ಮಾಡ್ತೀನಿ ಅನ್ನೋದೇ ಪಾಪ. ಯಾಕಂದ್ರೆ ಬಾಬಾ ಹೇಳ್ತಾರ, ನೀವು ಪಪೆಟ್ ಶೋ ತರ ಈ ಕ್ಯಾರೆಕ್ಟರ್ ಇದೆ, ಡ್ರಾಮಾ ಹೇಗ್ ನಡೆಸ್ತದೋ ಈ ಕ್ಯಾರೆಕ್ಟರ್ ನಡೀತದ. ಆತ್ಮ ಏನೂ ಮಾಡೋದಿಲ್ಲ. ನಾ ಆತ್ಮ ಕಾನ್ಶಿಯಸ್ ಇಂದ ಕೆಳಗಿಳಿದು ಯಾವಾಗ ರೋಲ್ ಕಾನ್ಶಿಯಸ್ನಾಗ ಬರ್ತೀನೋ ಆಗ ತಿಳ್ಕೊತೀನಿ ಇದು ನಾನಾ ಮಾಡೀನಿ, ಇದಕ್ಕೆಲ್ಲ ನಾನೇ ಕಾರಣ ಅಂತ. ಇದಕ್ಕ ಪಾಪ ಅಂತಾರ ಬಾಬಾ. ನಾ ಮಾಡೀನನ್ನೋದೇ ಪಾಪ, ನಾ ಮಾಡ್ಬೇಕನ್ನೋದೇ ಪಾಪ. ಕರಣ್ ಕರಾವನ್ ಹಾತ್ ಬಾಬಾ ಇದ್ದಾರೆ, ಡ್ರಾಮಾ ಇದೆ. सेकेंड पॉइंट, ईश्वरीय लॉटरी प्राप्त करने के लिए रूहानी सर्विस में लग जाना है. ಈಶ್ವರೀಯ ಲಾಟ್ರಿ ಪ್ರಾಪ್ತ ಮಾಡ್ಕೊಳ್ಬೇಕು ಅಂದ್ರೆ ಈಶ್ವರೀಯ ಸೇವೆಯಲ್ಲಿ, ಆತ್ಮೀಯ ಸೇವೆಯಲ್ಲಿ ತಮ್ಮನ್ನ ತೊಡಗಿಸ್ಕೊಳ್ರಿ. ಈಶ್ವರೀಯ ಲಾಟ್ರಿ ಅಂದ್ರೆ ಶಿವ ಬಾಬಾ ಯಾವ ಲಾಟ್ರಿ ಕೊಡ್ತಾರೆ? ಏನಾದ್ರೂ ಒಂದು ಟಿಕೆಟ್ ಆಗ್ಲಿ ಅಥವಾ ಇಷ್ಟು ಧನ, ಒಳ್ಳೆ ಸೆಂಟರ್, ಒಳ್ಳೆಯ ಮನೆ, ಕಾರ್, ಬಂಗ್ಲಾ, ಇದು ಅಲ್ಲ ಬಾಬಾ ಕೊಡುವಂತ ಲಾಟ್ರಿ. ಈಶ್ವರೀಯ ಲಾಟ್ರಿ ಆಗಿದೆ. ಹೈಯೆಸ್ಟ್ ಸೋಲ್ ಕಾನ್ಶಿಯಸ್ ಸ್ಟೇಜ್, ಅತ್ಯುನ್ನತ ಆತ್ಮಿಕ ಸ್ಥಿತಿ ಮತ್ತು ಜೀವನ್ಮುಕ್ತ ಸ್ಥಿತಿ ಇದೆಯಲ್ಲ, ಇದು ಇಡೀ ಕಲ್ಪದಲ್ಲಿ ಅತಿ ಶ್ರೇಷ್ಠವಾದಂತಹ ಪದವಿ, ಪೊಸಿಷನ್, ಅವಸ್ಥಾ. ಈ ಅವಸ್ಥಾ ಪ್ರಾಪ್ತ ಮಾಡ್ಕೊಳ್ಳುವಂತಹ ಲಾಟ್ರಿ ಈಶ್ವರ್ಯ ಲಾಟ್ರಿ ಬಾಬಾ ಕೊಡ್ತಾರ. ಅದಕ್ಕಾಗಿ ಬಾಬಾ ಹೇಳ್ತಾರ, ಆತ್ಮೀಯ ಸೇವೆಯಲ್ಲಿ ತೊಡಗು. ಆತ್ಮೀಯ ಸೇವಾ ಅಂದ್ರೆ ನನ್ನನ್ನು ಆತ್ಮ ಅಂತ ತಿಳ್ಕೊಂಡು ಎಲ್ಲರನ್ನ ಆತ್ಮ ಸ್ವರೂಪದಲ್ಲಿ ನೋಡುವುದ ರಿಯಲ್ ಆತ್ಮಿಕ ವೈಬ್ರೇಷನ್ ಹರಡಿಸೋದು. ಇದೇ ಆತ್ಮೀಯ ಸೇವಾ ಅಂತ ಹೇಳ್ತಾರೆ ಬಾಬಾ. ಜ್ಞಾನ ಕಿ ಧಾರಣಾ ಕರ್ ಔರೋಂಕೋ ಕರಾನಿ ಹೇ. ಜ್ಞಾನದ ಧಾರಣೆ ಅಂದ್ರೆ ಯಾವುದು? ಬಾಬಾ ಹೇಳ್ತಾರೆ, ನಾನು ಯಾರಿದ್ದೀನಿ, ನಾನು ಯಾರಲ್ಲ, ನಾ ಯಾರ ಸಂತಾನ ಇದ್ದೀನಿ, ನಾ ಯಾರ ಸಂತಾನ ಅಲ್ಲ ಅನ್ನುವಂತಹ ನಾಲೆಜ್ ಅನ್ನ ಯೂಸ್ ಮಾಡ್ಕೊಳ್ರಿ. ಅದ್ರ ಸ್ವರೂಪ ಆಗ್ರಿ, ಧಾರಣೆ ಮಾಡ್ಕೊಳ್ರಿ ಮತ್ತು ಬೇರೆಯವರಿಗೂ ಕೂಡ ಮಾಡಿಸ್ರಿ. अच्छी मार्क्स लेने के लिए कोई भी कर्म याद में रहकर करना है. ಒಳ್ಳೆ ಮಾರ್ಕ್ಸ್ ತಗೋಬೇಕಂದ್ರ ಯಾವುದೇ ಕರ್ಮ ಮಾಡ್ರಿ, ನೆನಪಿನಲ್ಲಿದ್ದು ಮಾಡ್ರಿ. ಎಷ್ಟು ಸುಂದರವಾಗಿರುವಂತ, ಬಹಳ ಡೀಪ್ ಆಗಿರುವಂತ ಮಾತು. ಒಳ್ಳೆ ಮಾರ್ಕ್ಸ್ ತಗೋಬೇಕಂದ್ರ ಯಾವುದೇ ಕರ್ಮ ಮಾಡ್ರಿ, ನೆನಪಿನಲ್ಲಿದ್ದು ಮಾಡ್ರಿ. ಎದ್ರ ನೆನಪೊಳಗ ಯಾವುದೇ ಕರ್ಮವನ್ನ ಯಾವ ನೆನಪೊಳಗೆ ಇದು ಮಾಡಬೇಕು. ಮತ್ತು ಮಾರ್ಕ್ಸ್, ಬಾಬಾ ಏನ್ ಮಾರ್ಕ್ಸ್ ಶೀಟ್ ಕೊಡ್ತಾರೇನು? ಮಾರ್ಕ್ಸ್ ಕಾರ್ಡ್ ಅಂತೂ ಎಂದು ಬಾಬಾ ಇಲ್ಲಿವರೆಗೆ ಯಜ್ಞದಲ್ಲಿ ಕೊಟ್ಟಿಲ್ಲ, ಕೊಡುವುದೂ ಇಲ್ಲ. ಆದ್ರೆ ಬಾಬಾ ಕೊಡುವಂತ ಮಾರ್ಕ್ಸ್ ಯಾವುದು? ನನ್ನ ಸೋಲ್ನ ಸ್ಥಿತಿ, ನನ್ನ ಆತ್ಮಿಕ್ ಅವಸ್ಥಾ ಹೈಯರ್ ಸ್ಥಿತಿಗೆ ಹೋಗ್ಲಿಕ್ಕೆ ಶುರು ಆಗ್ತದೆ. ಆ ಪರಮ ಆನಂದದ ಸ್ಮೃತಿಯಲ್ಲಿ ನಿರಂತರ ಇರುವಂತಹ ಒಂದು ಚಾನ್ಸ್, ಒಂದು ಪ್ರಾಪ್ತಿ, ಭಾಗ್ಯ ನನ್ನ ಪ್ರಾಪ್ತಿ ಆಗ್ತದ. ಇದಕ್ಕೆ ಬಾಬಾ ಮಾರ್ಕ್ಸ್ ಅಂತ ಹೇಳ್ತಾರ. ಒಳ್ಳೆ ಮಾರ್ಕ್ಸ್ ತಗೋಬೇಕಂದ್ರ ಯಾವುದೇ ಸೇವೆ ಮಾಡಿದ್ರು ನೆನಪಿನಲ್ಲಿ ಮಾಡ್ರಿ. ಎದ್ರ ನೆನಪಿನೊಳಗ? ನಾ ಯಾರಿದ್ದೀನಿ, ಯಾರಲ್ಲ. ನಾ ಆತ್ಮ ಇದ್ದೀನಿ, ಕ್ಯಾರೆಕ್ಟರ್ ಅಲ್ಲ. ನಾ ಆತ್ಮ ಇದ್ದೀನಿ, BK ಅಲ್ಲ. ನಾ ಆತ್ಮ ಇದ್ದೀನಿ, ಅಕ್ಕೋರಲ್ಲ. ನಾ ಆತ್ಮ ಇದ್ದೀನಿ, ನಾ ಸ್ತ್ರೀ ಅಲ್ಲ, ಪುರುಷ ಅಲ್ಲ. ನಾವು ಮದರ್ ಅಲ್ಲ, ಫಾದರ್ ಅಲ್ಲ. ಇದು ಸ್ಮೃತಿ ಇರ್ಲಿ. ನಾ ಯಾರಿದ್ದೀನಿ, ಯಾರಲ್ಲ. ಮತ್ತು ನಾ ಯಾರ ಸಂತಾನ ಇದ್ದೀನಿ, ನಾ ಯಾರ ಸಂತಾನ ಅಲ್ಲ. ನಮ್ಗಿರ್ತದ ಬಹಳ ಪ್ರೀತಿ ಇರ್ತದ, ನಾ ಇಂಥ ಸರ್ನೇ, ಇಂಥವ್ರ ಮಗಳು, ಇಂಥವ್ರ ಮಗ ಅನ್ನುವಂಥದ್ದು. ಆದ್ರೆ ಬಾಬಾ ಹೇಳ್ತಾರೆ, ಇದು ಡ್ರಾಮಾದೊಳಗಿನ ಆಕ್ಟಿಂಗ್ ಒಳಗ ನೀವು ಇಲ್ಲಿ ಟೆಂಪ್ರರಿ ರೋಲ್ ಪ್ಲೇ ಮಾಡ್ತಾ ಇದ್ದೀರಿ. ನೀವು ಕೇವಲ ಆತ್ಮ ಇರುವುದು ಮಾತ್ರ ಶಕ್ತಿ ಇರೋದ್ರಿಂದ ನಾ ಆತ್ಮ ಈಶ್ವರನ ಸಂತಾನ ಇದೀನಿ ಅನ್ನುವಂಥ ನೆನಪಿನೊಳಗಿದ್ದುಕೊಂಡು ಯಾವುದೇ ಕರ್ಮ ಮಾಡಿದ್ರೆ ಅದಕ್ಕೆ ಮಾರ್ಕ್ಸ್ ಸಿಕ್ತು ಅಂತ ಹೇಳ್ತಾರೆ ಬಾಬಾ. ಕರ್ಮ ಅದು ಪಾತ್ರೆ ತೊಳೆಯೋದೇ ಇರಲಿ, ಭಾಷಣ ಮಾಡೋದೇ ಇರಲಿ, ಮುರಳಿ ನುಡಿಸೋದೇ ಇರಲಿ, ಮುರಳಿ ಕೇಳೋದೇ ಇರಲಿ, ಏನೇ ಇರಲಿ, ನಾ ಯಾರಿದ್ದೀನಿ ಅನ್ನುವ ಸ್ಮೃತಿಯೊಳಗ, ನೆನಪಿನೊಳಗಿದ್ದುಕೊಂಡು ಕರ್ಮವನ್ನ ಮಾಡ್ರಿ. ನಿಮ್ಮ ಆತ್ಮಿಕ ಉನ್ನತಿ, ಆತ್ಮಿಕ ಪ್ರಗತಿ ನಿರಂತರ ಆಗ್ತಾ ಇರ್ತದೆ. वरदान, माया और प्रकृति को दासी बनाने वाले सदा स्नेही भव. ಮಾಯಾ ಮತ್ತು ಪ್ರಕೃತಿಯನ್ನ ದಾಸಿಯನ್ನಾಗಿ ಮಾಡಿಕೊಳ್ಳುವಂತಹ ಸದಾ ಸ್ನೇಹಿ ಭವ. ಯಾರಿಗೆ ಯಾರು ಸ್ನೇಹಿ? ಆತ್ಮ ಪರಮಾತ್ಮನ ಸ್ನೇಹಿ. ಸ್ನೇಹಿ ಭವ ಅಂತ ಬಾಬಾ ವರದಾನ ಕೊಡ್ತಿದ್ದಾರೆ. ಯಾರನ್ನ ದಾಸಿ ಮಾಡಿಕೊಂಡಾಗ? ಮಾಯೆ ಹಾಗೂ ಪ್ರಕೃತಿಯನ್ನ ದಾಸಿ ಮಾಡಿಕೊಳ್ಳುವಂಥವರೇ ನಿಜವಾದ ಪರಮಾತ್ಮನ ಸ್ನೇಹಿ ಮಕ್ಕಳು.
जो बच्चे सदा स्नेही हैं वह लवलीन होने के कारण मेहनत और मुश्किल से सदा बचे रहते हैं। अंडरलाइन, ಯಾವ ಮಕ್ಕಳು ಬಾಬನ್ ಬಹಳ ಪ್ರಿಯ ಬಹಳ ಸ್ನೇಹಿ ಇದ್ದಾರೆ ಅಂಥವರು ಬಾಬನ್ ಪ್ರೇಮದಲ್ಲಿ ಸದಾ ಲವ್ಲೀನ್ ಇರ್ತಾರೆ. ಬಾಬನ್ ಪ್ರೇಮದಲ್ಲಿ ಸದಾ ಲವ್ಲೀನ್ ಇರುವ ಕಾರಣದಿಂದ ಅವರು ಕಷ್ಟ ಕಠಿಣ ಅನ್ನೋದ್ರಿಂದ ಮುಕ್ತಿರ್ತಾರೆ. ಅವ್ರ ಜೀವನದಲ್ಲಿ ಜೀವನದಲ್ಲಿ ಭಲೆ ಕ್ಯಾರೆಕ್ಟರ್ ಒಳಗ ರೋಲ್ ಒಳಗ ಯಾವುದೇ ಥರದ ರೋಗನೇ ಬರಲಿ, ಯಾವುದೇ ಥರದ ಪದೇ ಪದೇ ಸಮಸ್ಯೆಗಳೇ ಬರಲಿ, ಅಂಥ ಮಾತುಗಳೇ ಬರಲಿ, ಆದರೆ ಆತ್ಮನ ಒರಿಜಿನಲ್ ಮೈಂಡ್ ಏನಿದೆ ಅದು ಎಂದಿಗೂ ಕೂಡ ಹೀಗೆ ಫೀಲ್ ಮಾಡೋದಿಲ್ಲ. ನನಗೆ ಬಹಳ ಕಠಿಣ ಅನಿಸ್ತಾ ಇದೆ ಅಥವಾ ಬಹಳ ಪರಿಶ್ರಮ ಅನಿಸ್ತಾ ಇದೆ, ಕಷ್ಟ ಅನಿಸ್ತಾ ಇದೆ ಅಂತ ಎಂದಿಗೂ ಕೂಡ ಅನುಭವ ಮಾಡೋದಿಲ್ಲ. ಯಾಕೆಂದ್ರೆ ಸ್ನೇಹಿ ಆತ್ಮ ಅಂದ್ರೆ ಆತ್ಮ ಅಭಿಮಾನಿ ಸ್ಥಿತಿ ಉಳ್ಳವರು. ಆತ್ಮ ಅಭಿಮಾನಿ ಸ್ಥಿತಿ ಉಳ್ಳಂತಹ ಆತ್ಮರು ಸದಾ ಈ ಡ್ರಾಮಾದೊಳಗ ಯಾವಾಗ್ಲೂ ಹೀಗೆ ತಿಳ್ಕೊಂಡಿರ್ತಾರೆ, ಇದು ಡ್ರಾಮಾ ಇದೆ, ಇದು ನಾಟಕ ಇದೆ, ಇದು ಖೇಲ್ ಇದೆ, ಖೇಲ್ ಒಳಗ ಡ್ರಾಮಾ ಫಿಲ್ಮ್ ಒಳಗ ಇಲ್ಲಿ ಕಷ್ಟದ ಸೀನ್ ಬರ್ತಾ ಇದೆ. ಯಾಕಂದ್ರೆ ಸಮಯ ನಾಲೆಜ್ ಇದೆ ಆತ್ಮನಿಗೆ. ಸ್ನೇಹಿ ಆತ್ಮ ಸೋಲ್ ಕಾನ್ಶಿಯಸ್ ನಲ್ಲಿ ಇರೋದ್ರಿಂದ, ಸೋಲ್ ಕಾನ್ಶಿಯಸ್ ನಲ್ಲಿ ಇರುವಂತಹ ಆತ್ಮ ನಾಲೆಜ್ಫುಲ್ ಇರೋದ್ರಿಂದ ಆ ಆತ್ಮನಿಗೆ ಈ ನಾಲೆಜ್ ಇರ್ತದ. ಮೈಂಡ್ ಒಳಗ ಈ ಸಮಯದೊಳಗ ಕಲಿಯುಗದ ಸ್ಕ್ರಿಪ್ಟ್ ಪ್ಲೇ ಆಗ್ತಾ ಇರೋದ್ರಿಂದ ಕಲಿಯುಗದ ಸ್ಕ್ರಿಪ್ಟ್ ಒಳಗೆ ಯಾವಾಗಲೂ ಕಷ್ಟ ಚಿಂತೆ ದುಃಖ ಇದೆ. ಸೊ ಇದು ನಂದಲ್ಲ, ನಾ ಆತ್ಮ ಇದೆಲ್ಲದರಿಂದ ಪರಿ ಇದ್ದೀನಿ ಅನ್ನುವಂತಹ ಸತ್ಯ ಅನುಭವ ಮಾಡೋದ್ರಿಂದ ಅವ್ರು ಎಂದಿಗೂ ಕೂಡ ಕಷ್ಟ ಮತ್ತು ಮುಷ್ಕಿಲ್ನ ಅನುಭವ ಮಾಡೋದಿಲ್ಲ. उन्होंने आगे प्रकृति और माया दोनों अभी से दासी बन जाते हैं. अंडरलाइन, अभी से ಅಂದ್ರೆ ಈ ಸಂಗಮ ಯುಗದೊಳಗೆ ಇದೇ ಸಮಯದಿಂದ ಅಂತಹ ಸ್ನೇಹಿ ಆತ್ಮ, ಸ್ನೇಹಿ ಅಂದ್ರೆ ಸೋಲ್ ಕಾನ್ಶಿಯಸ್ನಾಗ ಇರುವಂತಹ ಆತ್ಮ, ಸ್ನೇಹಿ ಆತ್ಮನ ಎದುರುಗಡೆಗೆ ಪ್ರಕೃತಿ ಹಾಗೂ ಮಾಯಾ ಈಗಲಿಂದಲೇ ದಾಸಿ ಆಗ್ತದೆ ಅಂತಾರೆ ಬಾಬಾ. ಸತ್ಯುಗದಲ್ಲಂತೂ ಆಗೇ ಆಗ್ತದೆ, ಈಗಲಿಂದಲೇ ದಾಸಿ ಆಗ್ಬಿಡ್ತದೆ ಅಂತ. ಪ್ರಕೃತಿ ಅಂದ್ರೆ ಪ್ರಕೃತಿಯೊಳಗೆ ಬಾಹ್ಯ ಪ್ರಕೃತಿಯಲ್ಲಿ ಎಷ್ಟೇ ಹಲ್ಚಲ್ ಇರಲಿ, ನಾವು ಧರಿಸಿರುವಂತ ಶರೀರ ರೂಪಿ ಪ್ರಕೃತಿಯಲ್ಲಿ ಎಷ್ಟೇ ರೋಗ ಇರಲಿ, ಎಷ್ಟೇ ತರದ ಯಾವುದೇ ಹಲ್ಚಲ್ ಇರಲಿ, ಆದ್ರೆ ಇದು ನಾನು ಅಂತ ಸ್ವೀಕಾರ ಮಾಡೋದಿಲ್ಲ. ಇದೇ ಪ್ರಕೃತಿಯನ್ನ ದಾಸಿ ಮಾಡ್ಕೊಳ್ಳೋದು. ಮಾಯಾ ದಾಸಿ ಅಂತಂದ್ರೆ, ಮಾಯಾ ಅಂದ್ರೆ ದೇಹ ಭಾನದ ಈ ಕ್ಯಾರೆಕ್ಟರ್ನ ಅನುಭವಗಳು, ದೇಹ ಭಾನಕ್ಕೆ ಸಂಬಂಧಪಟ್ಟಂತ ಈ ರೋಲ್ನ ಸ್ಮೃತಿಗಳು, ನೆನಪುಗಳು ಮತ್ತು ಅನುಭವಗಳು, ಇವುಗಳನ್ನ ರಿಯಲ್ ಅಂತ ಮತ್ತೆ ಫೀಲ್ ಮಾಡ್ತೀವಿ, ಇನ್ನೊಬ್ಬರ ಜೊತೆಯಲ್ಲಿ ಶೇರ್ ಮಾಡ್ಕೋತೀವಿ ಅಂತಂದ್ರೆ ಇದಕ್ಕೆ ಮಾಯಾ ವಶಭೂತ ಆಗೋದು. ಸೊ ಮಾಯೆ ಮೇಲೆ ವಿಜಯ ಆಗೋದು ಅಂದ್ರೆ ಬಾಬಾ ಇದೆಲ್ಲ ಡ್ರಾಮಾದಲ್ಲಿ ನಡೀತಾ ಇದೆ, ಏನೆಲ್ಲ ನಾನು ನೋಡ್ತಾ ಇದ್ದೀನಿ ಕಣ್ಣಿನ ಮೂಲಕ ಇದೆಲ್ಲ ಡ್ರಾಮಾ ಆಗಿದೆ, ಇದು ಮಾಯಾ ಆಗಿದೆ, ಇದು ಟೆಂಪ್ರರಿ ಇದೆ, ಇದು ನಾಟಕದ ಒಂದು ದೃಶ್ಯಗಳಾಗಿದೆ ಬಾಬಾ, ಇದು ಯಾವುದೂ ಸತ್ಯ ಅಲ್ಲ. ನಾನು ನಿಮ್ಮ ನಾಲೆಜ್ ಇಂದ ಇದನ್ನ ಸತ್ಯ ತಿಳ್ಕೊಂಡಿದ್ದೀನಿ, ನಾ ಆತ್ಮ ಇದ್ದೀನಿ, ಎವರ್ ಪ್ಯೂರ್ ಎವರ್ ಹೆಲ್ದಿ ಸೋಲ್. ಹೀಗಾಗಿ ಬಾಬಾ ನಾನು ನಿಮ್ಮ ಹೃದಯದೊಳಗ ಅನುಭವ ಮಾಡ್ತಾ ಇದ್ದೀನಿ, ನಾನು ಇದೆಲ್ಲಾ ಡ್ರಾಮಾದ ನೆನಪುಗಳನ್ನ ಅನುಭವಗಳನ್ನ ನಾನು ನಿಮಗೆ ಅರ್ಪಿಸ್ತಾ ಇದ್ದೀನಿ. ಈ ಸತ್ಯದ ಅನುಭವ ಮಾಡೋದಿದೆಯಲ್ಲ, ಮಾಯಾ ಮತ್ತು ಪ್ರಕೃತಿಯ ಮೇಲೆ ವಿಜಯ ಆಗೋದು. अर्थात सदा स्नेही आत्मा मालिक बन जाती तो प्रकृति माया की हिम्मत नहीं जो सदा स्नेही का समय और संकल्प अपनी तरफ लगावे. अंडरलाइन, ಯಾರು ನಿಜವಾಗಿಯೂ ಸ್ನೇಹಿ ಮಕ್ಕಳಿದ್ದಾರೆ, ಸ್ನೇಹಿ ಅಂದ್ರೆ ಬಾಬಾ 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 ಶಬ್ದದಿಂದ ಅಥವಾ ಹೇಗೋ ನಾನು ಬಾಬಾ ಬಾಬಾ ಅಂತ ಅನ್ನೋದಲ್ಲ, ಈ ನಾಟಕದಿಂದ ರೋಲ್ ಬಿಕೆ ರೋಲಿಂದಲೂ ಪರೆ ನಿರಾಕಾರಿ ಸತ್ಯ ಆತ್ಮ ಸ್ವರೂಪದಲ್ಲಿ ಸ್ಥಿತ ಆದಂತಹ ಆತ್ಮಿಕ ಸ್ಥಿತಿಯೇ ಸ್ನೇಹಿ ಸ್ಥಿತಿ. ಸ್ನೇಹಿ ಮಕ್ಕಳು ಮಾಲೀಕಾಗಿರುವ ಕಾರಣ ಅಂದ್ರೆ ಮನಬುದ್ಧಿ ಸಂಸ್ಕಾರಗಳಿಗೆ ಮಾಲೀಕಾಗಿರುವ ಕಾರಣದಿಂದ ದಾಸಿ ಪ್ರಕೃತಿ ಮತ್ತು ಮಾಯೆಗೂ ಕೂಡ ಮಾಲೀಕಾಗಿರುವ ಕಾರಣದಿಂದ ಪ್ರಕೃತಿ ಮತ್ತು ಮಾಯೆ ಧೈರ್ಯ ಆಗೋದಿಲ್ಲ ಅಂತ ಸ್ನೇಹಿ ಆತ್ಮನ ಸನ್ಮುಖದಲ್ಲಿ ಬಂದು ಸ್ನೇಹಿ ಆತ್ಮನ ಕ್ಯಾರೆಕ್ಟರ್ ಒಳಗಿರುವಂತ ಸಮಯ ಹಾಗೂ ಸಂಕಲ್ಪಗಳನ್ನ ತನ್ನ ಕಡೆಗೆ ಸೆಳ್ಕೊಳ್ಳುವಂತ ತಾಕತ್ ಮಾಯೆಗೂ ಆಗೋದಿಲ್ಲ ಅಂತಾರೆ ಬಾಬಾ. उनका हर समय हर संकल्प है ही बाबा की याद और सेवा के प्रति. और ಪ್ರತಿಯೊಂದು ಸಂಕಲ್ಪ ಸ್ನೇಹಿ ಆತ್ಮ ಅರ್ಥಾತ್ ಸೋಲ್ ಕಾನ್ಶಿಯಸ್ ನಲ್ಲಿ ಇರುವಂತಹ ಆತ್ಮನ ಪ್ರತಿಯೊಂದು ಸಂಕಲ್ಪ, ಪ್ರತಿಯೊಂದು ಅವರ ಮಾತು, ಅವರ ನೆನಪುಗಳು ಸೇವೆಗಾಗಿ ಇರ್ತದೆ ಅಂತಾರೆ ಬಾಬಾ. ಅರ್ಥಾತ್
ಪ್ರತಿ ಕ್ಷಣ ಪ್ರತಿ ನೆನಪು ಸೋಲ್ ಕಾನ್ಷಿಯಸ್ನಾಗ ಇರೋದ್ರಿಂದ ಸೋಲ್ ಕಾನ್ಷಿಯಸ್ ಸ್ಟೇಜ್ ಈಕ್ವಲ್ ಟು ಸರ್ವಿಸ್ ಸ್ಟೇಜ್. ಅದರಲ್ಲಿ ಆಟೋಮೆಟಿಕ್ ಸೇವಾ ಆಗ್ತಾನೆ ಇರ್ತದೆ. ಸೋಲ್ ಕಾನ್ಷಿಯಸ್ ಸ್ಟೇಜ್ ಈಕ್ವಲ್ ಟು ಬಾಪ್ ಸಮಾನ್ ಸ್ಟೇಜ್ ಅಂದಮೇಲೆ ಬಾಪ್ ಸಮಾನ್ ಸ್ಟೇಜ್ ಒಳಗೆ ಆತ್ಮ ಸ್ಥಿತ ಆದಾಗ, ಸ್ನೇಹಿ ಸ್ವರೂಪದಲ್ಲಿದ್ದಾಗ ಆಟೋಮೆಟಿಕ್ ಪರಮಾತ್ಮನ ಸಮಾನ ಶಕ್ತಿ ಅನೇಕ ಆತ್ಮಗಳಿಗೆ ಹರಡ್ತಾನೆ ಇರ್ತದೆ. ಹೀಗಾಗಿ ಅವರು ಪ್ರತಿ ಸಮಯ, ಪ್ರತಿ ಸಂಕಲ್ಪ, ಪ್ರತಿ ನೆನಪುಗಳು ಸೇವೆಗಾಗಿ ಸಮರ್ಪಿತಿರ್ತದೆ. ಸ್ನೇಹಿ ಆತ್ಮಾओं की ಸ್ಥಿತಿ ಕಾ ಗಾಯನ ಹೇ. ಯಾರು ನಿಜವಾಗಿಯೂ ಸೋಲ್ ಕಾನ್ಷಿಯಸ್ನಲ್ಲಿದ್ದಾರೆ, ಸ್ನೇಹಿ ಆತ್ಮ ಇದ್ದಾರೆ, ಆ ಆತ್ಮನಿಗಾಗಿ ಗಾಯನ ಇದೆ. ಏಕ್ ಬಾಪ್ ದೂಸರ ನ ಕೋಯಿ. ಬಾಬಾ ಈ ವಿಶ್ವ ನಾಟಕದೊಳಗ ಅಕ್ಕೋರು, ಅಣ್ಣೋರು, ಕೆ ದಾದೀಜಿಯವರು, ಇವನ್ ಬ್ರಹ್ಮ ಬಾಬಾ ಇದೆಲ್ಲದರಿಂದ ಡಿಟ್ಯಾಚ್ ಇರ್ತಾರೆ. ಸೋಲ್ ಕಾನ್ಷಿಯಸ್ ಅಂದ್ರೇನೆ ಇದೆಲ್ಲ ಡ್ರಾಮಾದಲ್ಲಿ ಸಿಕ್ಕಿದೆ. ಸಂಗಮ ಯುಗ, ಕಲಿಯುಗ, ಕಲಿಯುಗದ ಜೀವನ, ಸಂಗಮ ಯುಗದ ಕೆ ಜೀವನ, ಇದೆಲ್ಲ ಡ್ರಾಮಾದೊಳಗಿದೆ. ಡ್ರಾಮಾದಿಂದಲೂ ಪರೆಯಾಗಿರುವಂತ ಆತ್ಮಿಕ ಸತ್ಯ ಸ್ವರೂಪ ಏನಿದೆಯಲ್ಲ, ಅದು ಮಾತ್ರ ಏಕ್ ಬಾಬಾ ದೂಸರ ನ ಕೋಯಿ. ಬಾಬಾ ಮಾತ್ರ ಸತ್ಯ ಅವಿನಾಶಿ. ಬಾಕಿ ಇದು ಡ್ರಾಮಾ ಇದೆ, ಇದೊಂದು ಖೇಲ್ ಇದೆ, ಇದೊಂದು ಇದರಲ್ಲಿ ಯಾವುದೂ ಸತ್ಯ, ಯಾವುದೂ ಇದರಲ್ಲಿ ನನ್ನವರಾಗಿರ್ಲಿಕ್ಕೆ, ಸದಾ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಅವರ ಗಾಯನ ಅಂತಾರೆ ಬಾಬಾ. ಸೊ ಬಾಬಾ ಹಿ ಸಂಸಾರ, ಎಲ್ಲವೂ ನನಗೆ ಬಾಬಾನೇ ಮಾತ್ರ. ಬಾಬಾ ಬಿಟ್ರೆ ಈ ಸಂಸಾರದಲ್ಲಿ ಮತ್ತೊಂದು ಏನೂ ಇಲ್ಲ. ಸೋಲ್ ಕಾನ್ಷಿಯಸ್ನಲ್ಲಿ ಸಂಪೂರ್ಣ ಸ್ಥಿತಿಯೊಳಗಿರುವಂತ ಆತ್ಮನಿಗೆ ಶಿವ ಬಾಬಾ ಪರಮಾತ್ಮನ ಮಡಿಲೊಂದು ಬಿಟ್ರೆ, ಭಗವಂತನೇ ಸಂಸಾರ ಆಗಿರೋದು ಬಿಟ್ರೆ, ಈ ಝೂಠ ಸಂಸಾರ ಅವರಿಗೆ ಯಾವುದೇ ರೀತಿಯ ಆಕರ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬಾಬಾ ಮಾತ್ರ ಸಂಸಾರ ಆಗಿರ್ತಾರೆ. ವೇ ಸಂಕಲ್ಪ ಸೆ ಭಿ ಅಧೀನ್ ನಹೀ ಹೋ ಸಕ್ತೆ. ಸ್ನೇಹಿ ಆತ್ಮ ಯಾರು ಸೋಲ್ ಕಾನ್ಷಿಯಸ್ನಲ್ಲಿ ಇರ್ತಾರೆ ಅಂಥವ್ರು ಸಂಕಲ್ಪದೊಳಗೂ ಕೂಡ ಅಧೀನ ಆಗೋದಿಲ್ಲ. ಅಂದ್ರೆ ಇದು ನನ್ನ ಸಂಕಲ್ಪ, ನನಗೆ ಈ ತರ ಸಂಕಲ್ಪ ಬರ್ತಾ ಇದೆ, ನನಗೆ ಯಾಕೋ ವ್ಯರ್ಥ ವಿಚಾರ ನಡೀತಾ ಇದೆ, ನನಗೆ ವಿಚಾರ ಅಂದ್ರೆ ನಾನೀಗ ಕ್ಯಾರೆಕ್ಟರ್ ಕಾನ್ಷಿಯಸ್ನಲ್ಲಿ ಇದ್ದೀನಿ ಅಂತ ಅರ್ಥ. ಆತ್ಮನಿಗೆ ಸಂಕಲ್ಪ ಬರೋದೇ ಇಲ್ಲ. ಆತ್ಮ ಸಂಕಲ್ಪದಿಂದ ಅತೀತಿದೆ, ಥಾಟ್ ಲೆಸ್ ಇದೆ ಆತ್ಮ. ಅಂದಮೇಲೆ ನಾ ಆತ್ಮ ಅಂತ ಯಾರು ಅನ್ಕೋತಾರೋ ಅವರಿಗೆ ಬಾಬಾ ಹೇಳ್ತಾರ ಸಂಕಲ್ಪಕ್ಕೂ ಅವ್ರು ಅಧೀನ ಆಗೋದಿಲ್ಲ ಅಂತ. स्लोगन नॉलेजफुल बनो तो समस्याएं भी मनोरंजन का खेल अनुभव करेंगी. अंडरलाइन ನಾಲೆಜ್ಫುಲ್ ಅಂದ್ರೆ ಸೋಲ್ ಕಾನ್ಷಿಯಸ್ ಸ್ಥಿತಿ. ಬಾಬಾ ಕೊಟ್ಟಿರುವ ನಾಲೆಜ್ ಅನ್ನ ಯೂಸ್ ಮಾಡಿಕೊಂಡು ಇದು ಡ್ರಾಮಾ ಖೇಲ್ ಇದೆ, ನಾ ಆತ್ಮ ಈ ಶರೀರದಿಂದ ಡಿಟ್ಯಾಚ್ ಅವಿನಾಶಿ ಇದ್ದೀನಿ ಅನ್ನುವ ಸತ್ಯ, ಇದಕ್ಕೆ ನಾಲೆಜ್ಫುಲ್ ಅಂತಾರೆ ಬಾಬಾ. ನಾಲೆಜ್ಫುಲ್ ಆದಾಗ ಸಮಸ್ಯೆಗಳು ನಿಮ್ಮ ಮನೋರಂಜನೆ ಅನುಭವ ಆಗ್ತಾವ. ಸಮಸ್ಯೆ ಅನ್ಸೋದಿಲ್ಲ. ಸಿನಿಮಾದಲ್ಲಿ ಹೀರೋ ಎಂತ ಫೈಟಿಂಗ್ ಮಾಡಿದ್ರು ಕೂಡ, ಎಷ್ಟೇ ಹೋರಾಟ ಮಾಡಿದ್ರು ಅವನು ಸುಸ್ತಾಗೋದಿಲ್ಲ. ಯಾಕೆಂದ್ರೆ ಇದೆಲ್ಲ ನಾನು ಫೈಟ್ ಮಾಡ್ತಿರೋದು ಸಿನಿಮಾ ಶೂಟಿಂಗ್ ಆಗಿ, ರಿಯಲ್ ಒಳಗೆ ನಾಯಕ್ ಫೈಟ್ ಮಾಡ್ತಿಲ್ಲ, ಫೈಟೇ ಮಾಡೋದಿಲ್ಲ ಅಂದ್ಮೇಲೆ ಅವನೆಂದೂ ಸುಸ್ತು ಆಗೋದಿಲ್ಲ ಹೀರೋ. ಹಾಗೇನೆ ಬಾಬಾ ಹೇಳ್ತಾರೆ ಸೋಲ್ ಕಾನ್ಷಿಯಸ್ ನಲ್ಲಿ ಇರುವಂತಹ ಆತ್ಮನಿಗೆ ಈ ಸತ್ಯ ಗೊತ್ತಿರ್ತದ, ಇದೆಲ್ಲ ಸಿನಿಮಾ ಈ ವಿಶ್ವ ನಾಟಕದಲ್ಲಿ ನಡೀತಾ ಇದೆ. ಹಾನಿ ಆಗ್ತಾ ಇರ್ಬೋದು, ತೊಂದರೆ ಆಗ್ತಾ ಇರ್ಬೋದು, ಮಾತು ಕೇಳ್ಬೋದು, ಮಾತು ಕೇಳದೆ ಇರ್ಬೋದು, ಇದೆಲ್ಲ ಸಿನಿಮಾದೊಳಗೆ. ಅಂದ ಮೇಲೆ ಬಾಬಾ ಹೇಳ್ತಾರೆ ಅವ್ರಿಗೆ ಇದು ಮನೋರಂಜನೆ ಅನಿಸ್ತು. ಗೇಮ್, ವಾವ್, ಪರ್ಫೆಕ್ಟ್ ಇಲ್ಲಿ ಸೀನ್ ಪ್ಲೇ ಆಗ್ತಾ ಇದೆ, ಪರ್ಫೆಕ್ಟ್ ಪ್ರತಿ ಆತ್ಮ ತನ್ನ ಒಂದು ರೋಲ್ ಅನ್ನ ನಿಭಾಯಿಸ್ತಾ ಇದ್ದಾರೆ ಅಂತ ಅನಿಸ್ತದೆ. ಹೊರತಾಗಿ ಇವ್ರು ಹಿಂಗೆ ಯಾಕೆ ಮಾಡ್ತಾರ, ಈ ದೇಶದವ್ರು ಹಿಂಗೆ ಯಾಕೆ ಮಾಡ್ತಾರ, ಸಿನಿಮಾದವ್ರು ಹಿಂಗೆ ಯಾಕೆ ಮಾಡ್ತಾರ, ಅಥವಾ ಈ ಫ್ಯಾಷನ್ ಜಗತ್ತು ಹಿಂಗೆ ಯಾಕಾಗಿದೆ, ಕ್ವೆಶ್ಚನ್ನೇ ಇರೋದಿಲ್ಲ ಅವರು ಬುದ್ಧಿಯೊಳಗ. ಯಾಕಂದ್ರೆ ಅವ್ರಿಗೆ ಸತ್ಯ ಗೊತ್ತಿದೆ, ಅವರಿಗೆ ನಾಲೆಜ್ ಇದೆ, ಇದು ಡ್ರಾಮಾ ಖೇಲ್, ಇಲ್ಲಿ ಮನರಂಜನೆ ನಡೀತಾ ಇದೆ ಅಂತ ಮನರಂಜನೆ ಅನುಭವವನ್ನ ಮಾಡ್ತಾರೆ ಯಾರು ಆತ್ಮ ಸಾಕ್ಷಿ ದೃಷ್ಟ ಸ್ಥಿತಿಯಲ್ಲಿರ್ತಾರೆ. ಆ ವ್ಯಕ್ತಿ ಇಶಾರೆ अब लगन की अग्नि को प्रज्वलित कर योग को ज्वालारूप बनाओ. ಲಗನದ ಅಗ್ನಿಯನ್ನ ಪ್ರಜ್ವಲಿತ ಮಾಡಿಕೊಂಡು ಯೋಗವನ್ನ ಜ್ವಾಲಾರೂಪ ಮಾಡ್ಕೊಳ್ರಿ. इस कलियुगी तमो प्रधान जड़जड़ीभूत पुराने वृक्ष को भस्म करने के लिए संगठित रूप में फुल फोर्स से योग ज्वाला प्रज्वलित करो. लेकिन ऐसी ज्वाला स्वरूप की याद तब रहेगी जब याद का लिंक सदा जुटा रहेगा. अंडरलाइन ಬಾಬಾ ಹೇಳ್ತಾರೆ ಈ ಕಲಿಯುಗಿ ತಮೋ ಪ್ರಧಾನ್ ಜಡ್ಜಡಿಭೂತ್ ವೃಕ್ಷ ಬಸ್ ಮಾಡಬೇಕು ಅಂದ್ರೆ ಕಲಿಯುಗದ ಪ್ರೋಗ್ರಾಮ್, ಕಲಿಯುಗ ಹೊರಗಡೆ ಇಲ್ಲ, ಕಲಿಯುಗ ಒಳಗಡೆ ಇರುವಂತಹ ಬ್ಲೂ ಪ್ರಿಂಟ್
ಮ್ಯಾನಿಫೆಸ್ಟ್ ಆಗಿ ಹೊರಗಡೆ ಜಗತ್ತಿನಲ್ಲಿ ನಿರ್ಮಾಣ ಆಗಿದೆ. ಆದ್ರೆ ಕಲಿಯುಗವನ್ನ ಬಾಬಾ ಹೇಳ್ತಾರೆ, ಕಲಿಯುಗದ ವೃಕ್ಷವನ್ನ ಭಸ್ಮ ಮಾಡಬೇಕು ಅಂತಂದ್ರೆ ಕಲಿಯುಗದ ಒಂದು ಸೂಕ್ಷ್ಮ ರೂಪ ಮೈಂಡ್ ಒಳಗಿದೆ. ಅದಕ್ಕೆ ಬಾಬಾ ಹೇಳ್ತಾರ, ಮೈಂಡ್ ಒಳಗಿರುವಂತಹ ಕಲಿಯುಗದ ಪ್ರೋಗ್ರಾಮ್ ಅನ್ನ ಕ್ಯಾನ್ಸಲ್ ಮಾಡೋದು, ಡಿಲೀಟ್ ಮಾಡೋದು, ಸತ್ಯುಗದ ಪ್ರೋಗ್ರಾಮ್ ಅನ್ನ ರೀಇಮರ್ಜ್ ಮಾಡೋದು. ಇದಕ್ಕೇನ್ ಬೇಕು? ಸಂಘಟಿತ ರೂಪದ ಫುಲ್ ಫೋರ್ಸ್ ಜ್ವಾಲಾ ರೂಪದ ಯೋಗ ಬೇಕಂತಾರ ಬಾಬಾ. ಎರಡು ರೀತಿಯ ಸಂಘಟನೆ. ಒಂದು ಸಂಘಟನೆ ಆಗಿದೆ ಯೋಗಿ ಆಗಿರುವಂತಹ, ಆತ್ಮದ ಕಾನ್ಶಿಯಸ್ ಅಲ್ಲಿರುವಂತಹ, ಸುಮ್ಮನೆ ಹಾಗೆ ಅಲ್ಲ ನಾನು ಮದರ್ ಇದ್ದೀನಿ, ನಾ ಅಜ್ಜಿ ಇದ್ದೀನಿ, ಅಥವಾ ನಾನು BK ಇದ್ದೀನಿ, ಸೀನಿಯರ್ ಇದ್ದೀನಿ, ಟೀಚರ್ ಇದ್ದೀನಿ ಅನ್ನುವಂಥವ್ರ ಸಂಘಟನೆ ಅಲ್ಲ. ಸೋಲ್ ಕಾನ್ಶಿಯಸ್ ನಲ್ಲಿರುವಂತಹ ಆತ್ಮಗಳ ಸಂಘಟನೆಯೊಳಗೆ ಕುತ್ಕೊಂಡು ತಪಸ್ ಮಾಡೋದು ಅಂತ, ಇದು ಒಂದು ರೀತಿಯ ಸಂಘಟನೆ. ಇಂತಹ ಸಂಘಟನೆಯಲ್ಲಿ ಕುತ್ಕೊಂಡು ಯಾವಾಗ ಜ್ವಾಲಾ ರೂಪದ ತಪಸ್ಸನ್ನ ಮಾಡ್ತೀರಿ, ಆಗ ಈ ಕಲಿಯುಗದ ಪರ್ವತದ ಬೀಜ ಸಮಾಪ್ತ ಆಗಿ ಹೋಗ್ತದ. ಅದಕ್ಕಾಗಿ ಏನ್ ಬೇಕು? ನೆನಪು, ಸದಾ ಬಾಬಾನ ಜೊತೆಗೆ ಲಿಂಕ್ ಇರಬೇಕು ಅಂತಾರೆ ಬಾಬಾ. ಒಂದಾಗಿದೆ ಸ್ಥೂಲ ರೂಪದ ಸಂಘಟನೆ, ಆತ್ಮಿಕ ಸ್ವರೂಪದಲ್ಲಿರುವಂತಹ ಮಕ್ಕಳು ಸೇರಿ ಕುತ್ಕೊಂಡು ತಪಸ್ ಮಾಡೋದು. ಇನ್ನೊಂದಿದೆ ಸೂಕ್ಷ್ಮ ಸಂಘಟನೆ, ನಾ ಆತ್ಮ, ಆತ್ಮನ ಜೊತೆಯಲ್ಲಿ ಮೈಂಡ್ ಇದೆ, ಬುದ್ಧಿ ಇದೆ, ಸಂಸ್ಕಾರ ಇದೆ. ಮನ, ಬುದ್ಧಿ, ಸಂಸ್ಕಾರಗಳನ್ನು ಸಂಘಟಿತ ಮಾಡಿಕೊಂಡು ಒಂದು ಮಾಡಿಕೊಂಡು ನಾ ಆತ್ಮ ವಾಪಸ್ ಅವುಗಳನ್ನ ನನ್ನೊಳಗೆ ಮರ್ಜ್ ಮಾಡಿಕೊಂಡು ಸಂಪೂರ್ಣ ಆತ್ಮಸ್ಥಿತಿಯಲ್ಲಿದ್ದುಕೊಂಡು ನಾನು ಬಾಬನ ಜೊತೆ ಕಂಬೈಂಡ್ ಆಗಿ ಯಾವಾಗ ತಪಸ್ ಮಾಡ್ತೀನಿ, ಇದು ಜ್ವಾಲಾರೂಪದ ತಪಸ್ಸು, ಇದು ರಿಯಲ್ ತಪಸ್ಸು. ಮನ, ಬುದ್ಧಿ, ಸಂಸ್ಕಾರ, ಆತ್ಮ, ಬಾಬಾ ನಮ್ದು ಸಂಘಟನೆ, ಅವಿನಾಶಿ ಸಂಘಟನೆ, ಆತ್ಮಿಕ ಸಂಘಟನೆ, ರುಹಾನಿ ಸಂಘಟನೆ. ಇಂತಹ ಒಂದು ಸಂಘಟನೆಯಲ್ಲಿ ಕುತ್ಕೊಂಡು ಯಾವಾಗ ತಪಸ್ ಮಾಡ್ತೀರಿ, ಆಗ ಈ ಕಲಿಯುಗಿ ಪರ್ವತದ ವೃಕ್ಷ ಸಮಾಪ್ತ ಆಗಿ ಹೋಗ್ತದೆ. तो उससे जोड़ने में समय भी लगता, अगर बार बार लिंक टूटता तो मेहनत भी लगती और शक्तिशाली के बजाय कमजोर हो जाते हो. ಬಾಬಾ ಅಂತಾರೆ ಲಿಂಕ್ ಸದಾ ಇರಬೇಕು ಅಂತ. ನಾ ಆತ್ಮ ಇದು ಡ್ರಾಮಾ ಅಂದಾಗ ನನ್ನ ಲಿಂಕ್ ಯಾರ ಜೊತೆಗೆ ಇರ್ತದೆ? ಯಾರು ನಿರಂತರ ಇದ್ದಾರೆ ಅವ್ರ ಜೊತೆಗೆ ನನ್ನ ಲಿಂಕ್ ಇರ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಬಾಬಾ ಹೇಳ್ತಾರೆ ಲಿಂಕ್ ಬಾಬನ ಜೊತೆಗೆ ಸದಾ ಇರಬೇಕು. ಲಿಂಕ್ ಕಟ್ ಆಯ್ತು ಅಂತಂದ್ರೆ ಮತ್ತು ಯೋಗ ತಣ್ಣಗಾಗ್ತದ. ಇಂತಹ ಒಂದು ಯೋಗದ ಜ್ವಾಲೆ ಇದ್ದಾಗ ಪಾಪಗಳೆಲ್ಲ ಕಲಿಯುಗದ ಸ್ಮೃತಿಗಳು, ಕಲಿಯುಗ ಭಸ್ಮ ಮಾಡೋದು ಅಂದ್ರೆ ಕಲಿಯುಗದೊಳಗಿನ ಆತ್ಮ ಮೈಂಡ್ ಒಳಗೆ ಏನು ಅನುಭವಗಳು ನೆನಪಿನೊಳಗದಾವ. ಈಗ ನಾನು ಇಂಥವ್ರ ಮನ್ಯಾಗ ಹುಟ್ಟಿದೆ, ನಾ ಹಿಂಗೆ ಬೆಳೆದೆ, ಇಂಥ ಸ್ಕೂಲ್ನಾಗ ಓದೆ, ಇಂಥ ಟೀಚರ್, ನಾ ಸ್ಕೂಲ್ ಒಳಗೆ ಫಸ್ಟ್ ರ್ಯಾಂಕ್ ಬಂದೆ, ಸ್ಕೂಲ್ ಒಳಗೆ ಹಾಗೆ ಮಾಡಿದೆ, ಹೀಗೆ ಮಾಡಿದೆ, ಡಾನ್ಸ್ ಮಾಡಿದೆ, ಆಮೇಲೆ ದೊಡ್ಡವರಾದ್ವಿ, ಕಾಲೇಜ್ಗೆ ಹೋದ್ವಿ. ಇವೆಲ್ಲ ಕಲಿಯುಗದ ನೆನಪುಗಳು. ಕಲಿಯುಗದ ನೆನಪುಗಳನ್ನು ಸಮಾಪ್ತ ಮಾಡ್ರಿ ಅಂತಾರೆ ಬಾಬಾ. ಕಲಿಯುಗ ಸಮಾಪ್ತ ಮಾಡೋದು ಅಂದ್ರೆ ಕಲಿಯುಗದ ದೇಹಬಾನದ ನೆನಪುಗಳು ಮತ್ತು ಅನುಭವಗಳು. ನಾನು ಕಾಲೇಜ್ನಾಗ ಲೀಡರ್ ಇದ್ದೆ, ನಾನು ಹೈಸ್ಕೂಲ್ ಒಳಗ GS ಇದ್ದೆ, ಮತ್ತೆ ನಾನು ಎಲ್ಲಾರ ಮಧ್ಯದೊಳಗ ನಾನು ಬಹಳ ರ್ಯಾಂಕ್ ಸ್ಟೂಡೆಂಟ್ ಇದ್ದೆ, ನಾನು ಹುಷಾರಿದ್ದೆ, ಅಥವಾ ನಾನು ಬಹಳ ಕಷ್ಟಪಟ್ಟೀನಿ, ನಾನು ಬಹಳ ಶ್ರೀಮಂತಿದ್ದೆ, ನಾನು ಇದು ತಿಂತಿದ್ದೆ, ಅದು ತಿಂತಿದ್ದೆ. ಈ ಡ್ರಾಮಾದ ಎಲ್ಲ ಸ್ಮೃತಿ ಸಮಾಪ್ತ ಮಾಡ್ರಿ. ಕಲಿಯುಗದ ಏನ್ ನೆನಪದಾವು ಏನು ನಿಮಗೆ ಫಾಯ್ದಾಕಿಲ್ಲ, ಅವು ಇನ್ನೂ ನಿಮ್ಗೆ ನುಕ್ಸಾನ್ ಮಾಡ್ತಾವ. ಇನ್ನೂ ನಿಮಗ ಈ ಕಲಿಯುಗ ರಿಯಲ್ ಅನಿಸ್ತದ. ರಿಯಲ್ ಎಷ್ಟು ಅನಿಸ್ತದೋ ಅಷ್ಟು ನಾವು ಇದರಲ್ಲಿ ಮುಳುಗ್ತೀವಿ. ನಮ್ಮ ಪಾಪ ಭಸ್ಮ ಆಗೋದಿಲ್ಲ. ನಮ್ಮ ನೆನಪುಗಳೇ ಕಲಿಯುಗದ ನೆನಪುಗಳೇ ಪಾಪ. ಆ ಪಾಪ ಭಸ್ಮ ಆಗ್ಬೇಕು ಅಂದ್ರೆ ಬಾಬಾ ಅಂತಾರ ಡ್ರಾಮಾದಿಂದ ಪರೇ ನಿರಾಕಾರಿ ಆತ್ಮಿಕ ಸಂಘಟನೆಯೊಳಗಿರಿ. ನಾನು ಬಾಬಾ ಮನ ಬುದ್ಧಿ ಸಂಸ್ಕಾರದ ಕಂಬೈಂಡ್ ಆಗಿ ಪರಂಧಾಮದಲ್ಲಿ ಜ್ವಾಲಾ ರೂಪದ ಅಗ್ನಿ ಏಕ್ ಬಾಬಾ ದೂಸರ ನ ಕೋಯಿ, ಈ ಸ್ಥಿತಿಯಲ್ಲಿದ್ದಾಗ ಎಲ್ಲ ಪಾಪಗಳು ಭಸ್ಮ ಆಗ್ತಾವಂತ ಹೇಳ್ತಾರೆ ಬಾಬಾ. ಓಂ ಶಾಂತಿ.